ನಮಸ್ಕಾರ ವೀಕ್ಷಕರೇ. ಏನಪ್ಪ ಇದು ಅಮೆಥಿಸ್ಟು, ಇಲ್ಲಿ ಟೈಗರ್ ಐ, ಎಲ್ಲ ಕಡೆ ಅಮೆಥಿಸ್ಟ್ಗಳು, ಲೋಕ ಏನಿದು? ನಾವು ಮಾತಾಡಪಟ್ಟಿರೋಂಥ ಸಬ್ಜೆಕ್ಟು ಶನಿ ಮತ್ತು ಕೇತುವಿನ ಒಂದು ಸಂಯೋಗ ಅಥವಾ ಯುತಿ. ಶನಿ ಮತ್ತು ಕೇತು ಒಟ್ಟಿಗೆ ಸೇರಿದಾಗ ಅದನ್ನು ಏನಂತ ಕರೀತಾರೆ? ಜಾತಕದಲ್ಲಿ ನೋಡ್ಕೊಳ್ಳಿ, ಎಲ್ಲಾದರೂ ಶನಿ ಕೇತು ಸೇರ್ಬಿಡ್ತು ಅಂದರೆ ಏನೆಲ್ಲ ಆಗುತ್ತೆ ಅನ್ನೋ ವಿಶೇಷ ಒಂದು ವರದಿನ ಒಪ್ಪಿಸ್ಬೇಕು ಅಂತ ಹೇಳಿ ನಾನು ಶ್ರೀ ತೋಷಿತ್ ಅವ್ರನ್ನ ಕರೆದಿದ್ದೀನಿ. ಇವತ್ತು ಸಹ ತೋಷಿತ್ ಅವರೇ ನಮಸ್ಕಾರ, ನಮ್ಮ ಒಂದು ಚಾನಲ್ಗೆ ಬಂದಿದ್ದೀರಾ. ಇವತ್ತು ಸಹ ನೀವು ನಮಗೆ ಶನಿ ಮತ್ತು ಕೇತು ಜೊತೆಲಿದ್ದಾಗ ಏನೆಲ್ಲ ಫಲಗಳನ್ನ ಕೊಡ್ತಾರೆ, ಯಾವ್ಯಾವ ಮನೆಗಳಲ್ಲಿ ಹೇಗೆ ಇದು ಆಕ್ಟ್ ಆಗುತ್ತೆ ಅಂತ ದಯಮಾಡಿ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಖಂಡಿತ ಸರ್, ನಿಮ್ಮ ಒಂದು ಇದಕ್ಕೆ ಬರ್ತಾ ಇದ್ದೀನಿ, ದಯಮಾಡಿ ಹೇಳಿ. ಖಂಡಿತ. ಹಿಂದೆ ಡಾರ್ಕ್ ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೋತೀನಿ. ಕ್ಯಾಸಲ್ ಹೌದು, ಒಂದು ಹ್ಯಾರಿ ಪಾಟರ್ ಲ್ಯಾಂಡ್ ತರ ಇದೆ ಹಿಂದೆ. ಹೌದು, ಬ್ಲಾಕ್ ಮ್ಯಾಜಿಕ್ ಸ್ಕೂಲ್ಗಳು, ಹೌದು, ಈ ಬ್ಲಾಕ್ ಮ್ಯಾಜಿಕ್, ಕಾಲಾ ಜಾದು ಎಲ್ಲ ಶನಿಕೇತು ಸರ್. ಅದಕ್ಕೆ ಬ್ಯಾಕ್ ಗ್ರೌಂಡ್ ಅದನ್ನೇ ಹಾಕೊಂಡ್ಬಿಟ್ಟಿದೀವಿ. ಫುಲ್ಲು ಡಾರ್ಕ್ ಶನಿಕೇತು. ಸುಮ್ಮನೆ ಹೇಳಿದೆ ಜಸ್ಟ್ ಫಾರ್ ಫನ್ ಸರ್. ಶನಿಕೇತು ಅಂತ ತಗೊಂಡಾಗ ಶನಿ ಕರ್ಮಕಾರಕ ಆಗ್ತಾನೆ. ಶನಿ ಕರ್ಮಕಾರಕ ಆಗ್ತಾನೆ. ಕೇತು ಏನ್ ಹೇಳ್ತಾನೆ ಅಂದ್ರೆ, ಆಲ್ರೆಡಿ ನಾನು ಅಕಾಂಪ್ಲಿಷ್ ಮಾಡಾಕ್ಬಿಟ್ಟಿದ್ದೀನಪ್ಪ ಯಾವ್ದೋ ಜನ್ಮದಲ್ಲಿ, ಎಷ್ಟೋ ಲೈಫ್ ಟೈಮ್ ಅಲ್ಲಿ ಕೆಲವೊಂದು ಕರ್ಮನ ನಾನು ಆಲ್ರೆಡಿ ಅಕಾಂಪ್ಲಿಷ್ ಮಾಡಾಕ್ಬಿಟ್ಟಿದ್ದೀನಿ, ನಾನು ಈಗ ಅದ್ರ ಬಗ್ಗೆ ಕೇರೇ ಮಾಡಕ್ ಹೋಗಲ್ಲ. ಓಕೆ, ದಟ್ ಈಸ್ ಅ ಕೇತು. ಆ ತರ ಒಂದು ಟೆಂಡೆನ್ಸಿ, ಆ ಒಂದು ಗ್ರಹ ಬಂದ್ಬಿಟ್ಟು ಕೇತು. ಶನಿ ಕೂತ್ ಮನೇಲಿ ಕರ್ಮ ಮಾಡು ಅಂತ ಹೇಳ್ತಾನೆ. ಶನಿ ಕೂತ್ ಮನೇಲಿ ಕರ್ಮ ಮಾಡಪ್ಪ ಅಂತ ಹೇಳ್ತಾನೆ. ಕೇತು ಅದನ್ನ ಹೇಳಲ್ಲ, ಸುಮ್ಮನೆ ಇದ್ಬಿಡು, ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ನಾನು ಕೊಡ್ತೀನಿ, ನಾನು ಎಲ್ಲಿ ಕೂರ್ತೀನಿ ಆ ಮನೆ ವಿಚಾರ ಕೊಟ್ಟೇ ಕೊಡ್ತೀನಿ, ಸುಮ್ಮನೆ ಇದ್ಬಿಡ್ಬೇಕು, ಅದ್ರ ಮೇಲೆ ಕೈ ಹಾಕಕ್ ಹೋಗ್ಬಾರ್ದು. ಅವ್ರಿಬ್ರು ಕರ್ಕೊಂಡು ಒಟ್ಟಿಗೆ ಕೂರಿಸ್ದಾಗ ಏನಾಗತ್ತೆ ಸರ್? ತಲೆ ಕೆಟ್ಟೋಗತ್ತೆ, ಕನ್ಫ್ಯೂಷನ್ ಕ್ರಿಯೇಟ್ ಆಗತ್ತೆ. ಅಲ್ಲಿ ಜೀವನನೇ ಬೇಡ ಅನ್ನೋ ಫೀಲ್. ಶನಿ ಕಮೆಂಟ್ ಮಾಡ್ತಾ ಇರ್ತಾನೆ, ಮಾಡು 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 ಅಂತ. ಆದ್ರೆ ಕೇತು ಮಾಡ್ಬಿಟ್ಟಿದ್ಯಾ ಕಣೋ, ಯಾಕೋ ಮಾಡ್ತೀಯ ಅಂತ ಅಲ್ಲಿಂದ ಪ್ರೆಷರ್ ಬರ್ತಾ ಇರುತ್ತೆ. ಸೊ ಈ ಒಂದು ಜುಗಲ್ಬಂದಿ ನಡೀತಾ ಇರ್ತದೆ ಇಲ್ಲಿ. ಎಕ್ಸಾಕ್ಟ್ ಥಿಂಗ್. ಅವಾಗ ಏನಾಗತ್ತೆ, ನಾನು ಏನ್ ಮಾಡ್ಬೇಕು, ನಾ ಭೂಮಿ ಮೇಲೆ ಯಾಕೆ ಬಂದಿದ್ದೀನಿ, ನಾನು ಯಾರು, ಈ ತರ ಒಂದು ಟೆಂಡೆನ್ಸಿ ಕ್ರಿಯೇಟ್ ಆಗತ್ತೆ ಅಲ್ಲಿ. ಅವ್ರಿಗೆ ಏನ್ ನಾನು ಏನ್ ಕೆಲಸ ಮಾಡ್ಲಿ, ನಾನು ಯಾಕೆ ಮಾಡ್ಲಿ ಕೆಲಸನ? ಕೊನೆಗೆ ಏನ್ ಸಿಗತ್ತೆ ಇದರಿಂದ? ವೈರಾಗ್ಯ ಯೋಗ, ಸನ್ಯಾಸ ಯೋಗ ಅಂತ ಕರಿತೀವಿ ಇದನ್ನ, ಶನಿ ಮತ್ತೆ ಕೇತು. ಮದುವೆ ಅಂತಲ್ಲ, ಒಂದು ಸ್ವಲ್ಪ ಸಾಂಸಾರಿಕ ಬದುಕಿನ ಕಡೆ ಆಸಕ್ತಿ ಕಡಿಮೆ ಶನಿ ಮತ್ತೆ ಕೇತುವಿನ ಯುತಿ ಇದ್ರೆ. ಸನ್ಯಾಸಿ ಯೋಗ. ಅದರ್ಥ ಅದು ಇದ್ರೆಲ್ಲ ಸನ್ಯಾಸಿ ಆಗ್ತಾರೆ ಅಂತಲ್ಲ, ಸಾಂಸಾರಿಕ ಬದುಕಿನ ಕಡೆ ಗಮನ ಕಡಿಮೆ ಅಂತ ಶಾಸ್ತ್ರ ಹೇಳಿದೆ ಅಷ್ಟೇ. ಅದಿತ್ತು ಅಂದ ತಕ್ಷಣ ಸನ್ಯಾಸಿ ಆಗ್ತಾರೆ, ಇದಾಗ್ತಾರೆ ಇಲ್ಲ, ಆ ಕಡೆ ಗಮನ ಕಡಿಮೆ. ಮಟೀರಿಯಲಿಸ್ಟಿಕ್ ಲೈಫ್ ಕಡೆ ಒಂದ್ ಸ್ವಲ್ಪ ಅವ್ರು ಮೆಚೂರ್ ಆಗ್ತಾ ಸ್ವಲ್ಪ ಗಮನ ಕಡಿಮೆ ಆಗ್ತಾ ಹೋಗುತ್ತೆ ಸರ್, ಶನಿ ಮತ್ತೆ ಕೇತುವಿನ ಯುತಿ ಇದ್ರೆ. ಯಾಕಂದ್ರೆ ಶನಿ ಅಂತ ತಗೊಂಡಾಗ ಸರ್ ಏನಾಗತ್ತೆ ಅಂದ್ರೆ, ಈಗ ಸಂಸಾರ ನಡ್ಸಕ್ಕೆ ಮಾಡ್ತಕ್ಕಂಥ ಕರ್ಮಗಳೆಲ್ಲ, ನಾವೊಂದು ಸಂಸಾರ ತೂಗಿಸ್ಬೇಕು ಅಂದ್ರೆ ಸೈಕಲ್ ಹೊಡಿತೀವಲ್ಲ, ಸೈಕಲ್ ಎಲ್ಲ ಶನಿ ಕಾರಕ ಆಗ್ತಾನೆ. ಅಯ್ಯೋ ನಾನು ದುಡಿಬೇಕಪ್ಪ, ಏನಾದ್ರು ಒಂದು ಪ್ರೊಫೆಷನ್ ಚೂಸ್ ಮಾಡ್ಬೇಕು, ಯಾವ ತರ ಪ್ರೊಫೆಷನ್ ಮಾಡ್ಬೇಕು, ಶನಿ ಕೂತಿರ್ತಕ್ಕಂಥ ಮನೆಯ ಪ್ರೊಫೆಷನ್ ಮಾಡ್ಬೇಕು. ಆ ಪ್ರೊಫೆಷನ್ ಮಾಡಿದಾಗ ನನಗೆ ಗೇನ್ಸ್ ಬರುತ್ತೆ, ಅದರಿಂದ ಆ ದುಡ್ಡಿಂದ ನಾನು ಏನ್ ಮಾಡ್ತೀನಿ, ನನ್ನ ಕುಟುಂಬ ನಡೆಸ್ತೀನಿ, ನನ್ನ ಮನೆ ನಡೆಸ್ತೀನಿ, ನನ್ನ ಸಂಸಾರ ನಡೆಸ್ತೀನಿ, ಅದೆಲ್ಲ ಕೂಡ ಶನಿ. ಅದ್ರ ಪಕ್ಕ ಕೇತು ತಂದು ಕೂರಿಸ್ಬಿಟ್ರೆ, ಮೈ ಕ್ಯಾ ಕರು, ಮೈ ಕ್ಯಾ ಕರ್ನೆ ಆಯಾ ಹೂಂ, ದಿಸ್ ಇಸ್ ದ ಥಿಂಗ್ ಹ್ಯಾಪನಿಂಗ್. ಅಲ್ಲಿ ಸ್ಟಾರ್ಟ್ ಆಗುತ್ತೆ ಕನ್ಫ್ಯೂಷನ್ಸ್. ಇದು ವಿಚಾರ ಸರ್ ಅಲ್ಲಿ. ಹಾಗಾದ್ರೆ ಈಗ ನಮ್ಗೆ ಗೊತ್ತಾಯ್ತು ಏನು ಅಂತ. ಶನಿ ಡ್ಯೂಟಿ ಮಾಡು ಅಂತಿರ್ತಾನೆ, ಕೇತು ಬೇಡ ಅಂತಿರ್ತಾನೆ, ಮಾಡಿದೆ ಕಣೋ ಅಂತಿರ್ತಾನೆ. ಇಲ್ಲಿ ದ್ವಂದ್ವದಲ್ಲಿ ನಡೀತಾ ಇರುತ್ತೆ ಜೀವನ. ಇದನ್ನ ಮನೆಗಳಿಗೆ ಅಪ್ಲೈ ಮಾಡಿದಾಗ ಯಾವ ರೀತಿ ರಿಸಲ್ಟ್ಸ್ ಬರುತ್ತೆ ಅಂದ್ರೆ, ಒಂದನೇ ಮನೆಯಲ್ಲಿ ನಿಮ್ಮ ಜಾತಕ ನೋಡ್ಕೊಳ್ಳಿ ವೀಕ್ಷಕರೇ, ನಿಮ್ಮ ಜಾತಕದ ಲಗ್ನದಲ್ಲಿ ಅಂದ್ರೆ ಒಂದನೇ ಮನೆಯಲ್ಲಿ ಏನಾದ್ರು ಶನಿ ಕೇತು ಕೂತ್ಕೊಂಡಿದ್ರೆ ಏನಾಗುತ್ತೆ? ಬನ್ನಿ ಕೇಳೋಣ ಗುರುಗಳೇ. ಶನಿ ಕೇತು ಲಗ್ನದಲ್ಲಿ ಶನಿ ಕೇತು ಕೂತಾಗ ಅದೇನಾಗತ್ತೆ ಅಂದ್ರೆ, ಅವರ ಒಂದು ದೇಹದ ಬಗ್ಗೆ ಅವ್ರು ಯೋಚನೆ ಮಾಡಕ್ ಹೋಗಲ್ಲ, ಫಿಸಿಕಲ್ ಬಾಡಿ ಬಗ್ಗೆ. ಒಂದ್ ಗಾಯ ಆದ್ರೂ ಯೋಚನೆ ಮಾಡಲ್ಲ, ಜ್ವರ ಬಂದ್ರು ಯೋಚನೆ ಮಾಡಕ್ ಹೋಗಲ್ಲ, ಚೆನ್ನಾಗೇ ಇರ್ತೀನಿ, ದೇಹಕ್ಕೆ ಪೆಟ್ಟು ಬಿಡದೆ ಮರಕ ಪೆಟ್ಟು ಬಿಡ್ತದೆ ಅನ್ಕೊಂಡು ಸುಮ್ಮನಿರ್ತಾರೆ. ದೇ ವೋಂಟ್ ಟೇಕ್ ಎನಿ ಟೆನ್ಷನ್ ವಿತ್ ರಿಗಾರ್ಡ್ಸ್ ಟು ದೇರ್ ಓನ್ ಹೆಲ್ತ್. ಲಗ್ನದಲ್ಲಿ ಶನಿ ಕೇತು ಕೂತ್ಕೊಂಡ್ರೆ ತಲೆನೇ ಕೆಡ್ಸ್ಕೊಳ್ಳಲ್ಲ ಅವ್ರ ಹೆಲ್ತ್ ಬಗ್ಗೆ. ಈ ದೇಹ
ಎಷ್ಟ್ ದಿನ ಇರ್ತದೆ ದೇಹಕ್ಕೆ ವಯಸ್ಸಾಗ್ತದೆ. ಹೆಂಗಿದ್ರು ಈ ದೇಹ ನಷ್ಟ ವೈರಾಗ್ಯ ಭಾವನೆ ಲಗ್ನದ ಬಗ್ಗೆ, ತನ್ನ ಬಗ್ಗೆನೇ ತನಗೆ ವೈರಾಗ್ಯದ ಭಾವನೆ ಕೊಟ್ಬಿಡುತ್ತದೆ ಒಂದು ಲೈಫಲ್ಲಿ, ಒಂದು ಸಿಚುವೇಶನ್ ಅಲ್ಲಿ. ಕಷ್ಟ ಕೊಟ್ಟು 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 ಶನಿ ಮತ್ತೆ ಕೇತು ಎರಡು ಪಾಪಗ್ರಹಗಳು, ಸರ್ ಇನ್ ಜನರಲ್ ಆಗಿ ಹೇಳ್ತಾ ಇದೀನಿ, ಎರಡು ಪಾಪಗ್ರಹಗಳ ಯುತಿ ಒಂದು ಜಾತಕದಲ್ಲಿ ಆದಾಗ ಒಬ್ಬ ವ್ಯಕ್ತಿ ಸಿಕ್ಕಾಪಟ್ಟೆ ಕಷ್ಟ ಬೀಳ್ತಾನೆ. ಓಕೆ, ಆ ಕಷ್ಟ ಬಿದ್ದಾಗ ಅದರ ಪರಿಣಾಮ ಏನು, ಅದರ ಔಟ್ಕಮ್ ರಿಸಲ್ಟ್ ಏನು ಅಂತ ಯುತಿಗಳು ಹೇಳುತ್ತೆ ಅಷ್ಟೇ. ಆ ಗ್ರಹದ ಒಂದು ಕ್ಯಾರೆಕ್ಟರ್ ತಿಳಿಸ್ತಕ್ಕಂಥ ವಿಚಾರ ಏನಂದ್ರೆ, ನೀನು ಕಷ್ಟ ಬಿದ್ದಪ್ಪ, ನೀನು ಕಷ್ಟ ಬಿದ್ದಾಗ ಅದರ ಪರಿಣಾಮ ಏನು, ಅದರ ಎಫೆಕ್ಟ್ ಏನಾಯ್ತು, ವಾಟ್ ಇಸ್ ದ ಔಟ್ಕಮ್ ಅಂಡ್ ರಿಸಲ್ಟ್, ಅಷ್ಟೇ ಅದರ ಅರ್ಥ. ಇಲ್ಲಿ ಶನಿ ಮತ್ತೆ ಕೇತು ಒಟ್ಟಿಗೆ ಕೂತಾಗ ಅದರ ಔಟ್ಕಮ್ ಮತ್ತೆ ರಿಸಲ್ಟ್ ಏನಾಗುತ್ತೆ, ಔಟ್ಕಮ್ ಮತ್ತೆ ರಿಸಲ್ಟ್ ಏನಾಗುತ್ತೆ ಅಂದ್ರೆ, ಕಷ್ಟ ಪೆಟ್ಟು ಬಿದ್ದು 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 ದೇಹಕ್ಕೆ ಏನ್ ಮಾಡೋದು, ಆ ಕೇರೆ ಮಾಡಕ್ ಹೋಗಲ್ಲ ಬಾಡಿ ಬಗ್ಗೆ. ಇವತ್ತು ಹೋಗ್ತೀನಿ, ಇವತ್ತೇನೋ ಒಂದು ಗಾಯ ಆಯ್ತು ಅಂತ ಹೋಗಿ ಟ್ರೀಟ್ಮೆಂಟ್ ಕೊಡ್ಸ್ಕೊಂಡ್ ಬರ್ತೀನಿ, ನಾಳೆ ಮತ್ ಬಿದ್ದು ಗಾಯ ಮಾಡ್ಕೋತಾರೆ, ಮತ್ ನಾಳೆ ಇನ್ನೆಲ್ಲೋ ಏಟ್ ಬೀಳುತ್ತೆ. ಅದು ಎಷ್ಟು ಅಂತ ನಾನು ಪ್ಯಾಚಪ್ ಮಾಡಿಸ್ಲಿ, ಅದಕ್ಕೆ ಅವರು ಟೆನ್ಷನ್ ಬಿಟ್ಟಾಕ್ಬಿಡ್ತಾರೆ ದೇಹದ ಬಗ್ಗೆ. ಅವ್ರಿಗೆ ಒಂದು ಜ್ವರ ಬಂದ್ರು ಹುಷಾರಿಲ್ಲ ಅಂದ್ರೆ ಅವ್ರು ಕೇರ್ ಮಾಡಬೇಕು. ಅಷ್ಟು ಫಿಸಿಕಲ್ ಬಾಡಿ ಬಗ್ಗೆ, ತನ್ನ ಬಗ್ಗೆ ಸ್ವಲ್ಪ ಗಮನ ಕಡಿಮೆ ಕೊಟ್ಬಿಡುತ್ತೆ ಶನಿಕೇತು. ಸರ್ ಡಿಸಿಷನ್ ಮೇಕಿಂಗ್ ಅಂತ ಕರಿತೀವಿ, ಡಿಸಿಷನ್ ಮೇಕಿಂಗ್ ಶನಿಕೇತು ಲಗ್ನದ ಕೂತ್ಕೊಂಡ್ರೆ. ಈಗ ಎರಡನೇ ಮನೆ ಬಗ್ಗೆ ಹೇಳಿ ಸರ್. ಎರಡನೇ ಮನೆ ಜಂಪ್ ಆಗಕ್ಕಿಂತ ಮುಂಚೆ ಇನ್ನೊಂದು ಸೀರಿಯಸ್ ವಿಚಾರ ಹೇಳ್ತೀನಿ ಲಗ್ನದ ಬಗ್ಗೆ. ಸರ್ ಇದು ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟರ್ ಏನಂದ್ರೆ, ಶನಿಕೇತು ಲಗ್ನ ಕೂತಾಗ ಸ್ವಲ್ಪ ಅಬ್ಸರ್ವ್ ಮಾಡಿರ್ಬೋದು ಜನ, ಏನೋ ನಿನಗೆ ತಲೆ ಇಲ್ವನೋ, ನಿನಗೆ ಏನೋ ನೀನು ಡಿಸಿಷನ್ ಹಿಂಗ್ ತೊಳಕ್ ಬರ್ತಾ ಇಲ್ವ, ನಿನಗೆ ವಯಸ್ಸಾಗಿದೆ ನಿನಗೆ, ಅರ್ಥ ಆಯ್ತಾ ಸರ್? Even though they are grown people, they don't know how to make the decision. ಅದು ಇಂಪಾರ್ಟೆಂಟ್ ಡಿಸಿಷನ್ ಮಾಡಕ್ಕಾಗಲ್ಲ ಲಗ್ನದಲ್ಲಿ ಶನಿಕೇತು ಇದ್ರೆ. ಇನ್ನ ಎರಡನೇ ಮನೆ ಕುಟುಂಬ ಸ್ಥಾನ ಅಂತ ಕರಿತೀವಿ ಒಂದ್ ಕಡೆ, ಇನ್ನೊಂದ್ ಕಡೆ ಒಂದು ರಿಸೋರ್ಸಸ್ ಅಂತ ಕರಿತೀವಿ. ರಿಸೋರ್ಸ್, ದುಡ್ಡು, ವೆಲ್ತ್, ಲಿಕ್ವಿಡ್ ಕ್ಯಾಶ್. ಓಕೆ, ಅಲ್ಲಿ ಏನಾದ್ರು ಫ್ಯಾಮಿಲಿ ಫಾರ್ಮೇಶನ್ ಅಂತ ಕರಿತೀವಿ ಎರಡನೇ ಮನೆ ಅಂದ್ರೆ. ಅಲ್ಲಿ ನೀವೇನಾದ್ರೂ ಹೋಗಿ ಶನಿಕೇತುನ ತಂದ್ಬಿಟ್ಟು ಕೂರ್ಸಿದ್ರೆ, ಅದು ಒಂದ್ ಸ್ವಲ್ಪ ಯಾಕೆ ನಡೆಸ್ಬೇಕು ಕುಟುಂಬ, ಯಾರಿಗೋಸ್ಕರ ಮಾಡ್ಬೇಕು, ಯಾರಿಗೋಸ್ಕರ ಈ ದುಡ್ಡು, ಯಾರಿಗೋಸ್ಕರ ಈ ಸಂಸಾರ, ಯಾವುದು ಶಾಶ್ವತ ಅಲ್ಲ, ಎಲ್ಲ ನಶ್ವರ. ಎಲ್ಲ ನಶ್ವರ ಅಂತಂದ್ರೆ ಯಾರಿಗೋಸ್ಕರ ದುಡಿಬೇಕು, ಯಾಕೋಸ್ಕರ ದುಡಿಬೇಕು? ಲೈಕ್ ಈ ತರ ಒಂದು ಸರ್ಟೆನ್ ಟೆಂಡೆನ್ಸಿ ಕೊಟ್ಬಿಡುತ್ತೆ ಸರ್ ಅದು. ಈಗ ಹಸುವಾಗಿ ಊಟ ಮಾಡ್ತೀವಿ, ಶನಿಕೇತು ಎರಡನೇ ಮನೆ ಕುತ್ಕೊಂಡ್ರೆ ಅದೊಂದ್ ಸ್ವಲ್ಪ ಆಹಾರ ಯಾವಾಗೋ ತಿನ್ನೋದು, ಇನ್ಯಾವಾಗೋ ಏನೋ ಮಾಡೋದು, ಯಾವಾಗೋ ಮಲಗೋದು, ಬ್ಯಾಂಕ್ ಬ್ಯಾಲೆನ್ಸ್ ಬಗ್ಗೆ ಕೇರೆ ಮಾಡಕ್ ಹೋಗಲ್ಲ ಒಂದ್ಸತಿ. ಲೈಕ್ ಈ ತರ ಒಂದು ಟೆಂಡೆನ್ಸಿ ಕೊಟ್ಬಿಡುತ್ತೆ. ವೈರಾಗ್ಯ, ಕುಟುಂಬದ ಬಗ್ಗೆ ವೈರಾಗ್ಯ. ಈಗ ಮೂರನೇ ಮನೆ ಬಗ್ಗೆ ಹೇಳಿದೆ ನೋಡಿ ಸರ್. ಮೂರನೇ ಮನೆ ನಿಮಗೆ ಗೊತ್ತು ಎಷ್ಟು ಇಂಪಾರ್ಟೆಂಟ್ ಅಂತ. ಎಫರ್ಟ್ ಮನೆ ಅದು. ಮೂರನೇ ಮನೆ ಎಫರ್ಟ್ ಹಾಕ್ತಕ್ಕಂಥ ಮನೆ, ಎಫರ್ಟ್ ಹಾಕ್ಸ್ತಕ್ಕಂಥ ಮನೆನೂ ಮೂರನೇ ಮನೆ. ಅಲ್ಲಿ ಹೋಗ್ಬಿಟ್ಟು ಇವ್ರಿಬ್ರು ಕುತ್ಕೊಂಡ್ರು ಹೋದ್ರೆ ತುಂಬಾ ಡಿಸ್ಟರ್ಬ್ ಮಾಡ್ತಾರೆ ಸರ್ ಜಾತಕನ. ಇದು ಹೆಂಗಾಗತ್ತೆ ಅಂದ್ರೆ, ಬೇರೆ ಗ್ರಹಕ್ಕೂ ಡಿಸ್ಟರ್ಬ್ ಮಾಡಾಕ್ತಾರೆ ಇವರು ಶನಿಕೇತು ಮೂರನೇ ಮನೆಯಲ್ಲಿ. ಮೂರನೇ ಮನೆ ಎಫರ್ಟ್ ಹಾಕ್ತಕ್ಕಂಥ ಮನೆ. ಅಲ್ಲಿ ಶನಿಕೇತು ಕುತ್ಕೊಂಡ್ರೆ ನಾನು ಯಾಕೆ ಎಫರ್ಟ್ ಹಾಕ್ಬೇಕು, ಎಫರ್ಟ್ ಹಾಕಿದ್ರೆ ಏನ್ ಬರ್ತದೆ, ದುಡ್ಡು ಬರ್ತದೆ, ತಗೊಂಡು ಏನ್ ಮಾಡ್ಲಿ, ಅದೇ ಜೀವನ ನಡೆಸ್ಬೇಕು, ಅದೇ ಸಂಸಾರ. ಈ ಸಂಸಾರದ ನನಗೆ ಹಾಕ್ಬೇಕು, ಈ ಸಂಸಾರದ ನನಗೆ ಏನ್ ಲಾಭ, ನಾನು ಯಾಕೆ ಎಫರ್ಟ್ ಹಾಕ್ಲಿ? ಇದು ಏನಾಗುತ್ತೆ ಅಂದ್ರೆ ಸರ್, ಬೇರೆ ಗ್ರಹದ ಅದಕ್ಕೂ ಕೂಡ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡುತ್ತೆ. ಬೇರೆ ಗ್ರಹಗಳಿಗೆ ಸಪೋರ್ಟ್ ಸಿಗಲ್ಲ. ಯಾಕಂದ್ರೆ ಯಾವ್ದೋ ಒಂದು ಗ್ರಹ ಒಳ್ಳೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ, ಸೂಪರ್ ಆಗಿರ್ತಕ್ಕಂಥ ಗ್ರಹ ಎಫರ್ಟ್ ಹಾಕಿರುತ್ತೆ ಕೊಡೋದು. ಎಫರ್ಟ್ ಹಾಕಿದ್ರೆ ಒಂದು ಗ್ರಹ ಚೆನ್ನಾಗಿದೆ ಅಂದ್ರೆ, ನೀ ಎಫರ್ಟ್ ಹಾಕಿರೋ ದುಡ್ಡು ಕೊಡುತ್ತೆ ಅಥವಾ ಏನೋ ಒಂದು ರಿಸಲ್ಟ್ ಕೊಡುತ್ತದು. ಎಫರ್ಟ್ ಹಾಕಿ ಇವ್ರು ಶನಿಕೇತು ಬಿಡ್ಲಿಲ್ಲ ಅಂದ್ರೆ ಅದು ಕನ್ಫ್ಯೂಸ್ ಆಗುತ್ತೆ ಅಲ್ಲಿ. ಶನಿಕೇತು ತಲೆ ಕೆಟ್ಟಿದೆ ಅಂತ ನಿಂದು ಎಫರ್ಟ್ ಹಾಕಕ್ ಬಿಡ್ರೆ ಅವನಿಗೆ ನಾನು ದುಡ್ಡು ಕೊಡ್ತಿದ್ದೀನಿ. ಅವುಗಳು ಕೂಡ ಸೇರ್ಬಿಟ್ಟು ಬೈತಾರೆ ಅಲ್ಲಿ, ಬಿಡ್ರೆ ಅವ್ರು ಹೋಗ್ಲಿ, ಒಂದ್ ಸ್ವಲ್ಪ ಎಫರ್ಟ್ ಹಾಕ್ಲಿ, ಅವ್ನು ದುಡ್ಡಾರ ಮಾಡ್ಕೊಳ್ಳಿ, ಅಷ್ಟು ವೈರಾಗ್ಯ ಕೊಡ್ಬೇಡ್ರಿ ಅವನಿಗೆ. ಸರ್ ಲಾಜಿಕ್ ಅರ್ಥ ಆಯ್ತಾ ಏನು ಅಂತ? ಎಫರ್ಟ್, ಸ್ವಲ್ಪ ಎಫರ್ಟ್ ಯಾಕೆ ಹಾಕ್ಬೇಕು? ಉಪಚಯ ಸ್ಥಾನದಲ್ಲಿ ಪಾಪಗ್ರಹಗಳು ಗುಡ್ ಅಂತ ಹೇಳ್ತೀವಿ. ಮೂರನೇ ಮನೆ ಉಪಚಯ ಸ್ಥಾನ, ಪಾಪಗ್ರಹಗಳು ಗುಡ್ ಬಿಕಾಸ್ ಇಟ್ ಗ್ರೋಸ್ ವಿತ್ ದ ಏಜ್. ಸಮಯಕ್ಕೆ ತಕ್ಕಂಗೆ ಬೆಳಿತಕ್ಕಂಥ ಸ್ಥಾನ ಬಂದ್ಬಿಟ್ಟೆ ಉಪಚಯ ಸ್ಥಾನ. ಅಲ್ಲಿ ಪಾಪಗ್ರಹಗಳು ಕೂತಾಗ ಇಟ್ ಪರ್ಫಾರ್ಮ್ಸ್ ವೆರಿ ಬೆಸ್ಟ್. ಅಲ್ಲಿ ಇವ್ರಿಬ್ರು ಏನಾದ್ರು ಹೋಗಿ ಕುತ್ಕೊಂಡ್ರು ಅಂದ್ರೆ, ದಯಮಾಡಿ ಉಪಚಯ ಅಂದ್ರೆ ಏನು ಅಂತ ಹೇಳಿ, ಯಾಕಂದ್ರೆ ವೀಕ್ಷಕರು ನೋಡ್ತಾ ಇರ್ತಾರೆ, ಅವ್ರಿಗೆ ಅರ್ಥ ಆಗ್ಲಿ ಅಂತ. ಉಪಚಯ ಅಂದ್ರೆ ಏನು ಅಂತ ಹೇಳ್ಬಿಡಿ. ಸರ್ ಉಪಚಯ ಅಂದ್ರೆ 3, 6, 10, 11, 3, 6, 10, 11. ಆಯ್ತು, ಮುಂದಕ್ಕೆ ಹೋಗಿ ಪ್ರೋಗ್ರೆಸ್ ಅನ್ನ ಕೊಡ್ತಕ್ಕಂಥ ಮನೆಗಳು ಸರ್ ಇವು. ಅರ್ಥ ಆಯ್ತು.
ವಯಸ್ಸಾದಂಗೆ ಇವು ತಮ್ಮ ಒಂದು ಆಕ್ಟಿವೇಶನ್ ಆಗ್ತಾ ಹೋಗ್ತವೆ. ಎಕ್ಸಾಕ್ಟ್ಲಿ. ಈಗ 4ನೇ ಮನೆಯಲ್ಲಿ ಏನಾದರೂ ಶನಿ ಕೇತು ಕುತ್ಕೊಂಡಾಗ ಏನನ್ನ ನಾವು ಫಲ ಅಂತ ಬಯಸ್ಬೋದು? 4ನೇ ಮನೆ ತಾಯಿ ಅಂತ ಕರಿತೀವಿ, 4ನೇ ಮನೆ ಮದರ್ ಲ್ಯಾಂಡ್ ಅಂತ ಕರಿತೀವಿ. ಪ್ರಾಪರ್ಟಿ. ಹೌದು, ಮದರ್ ಲ್ಯಾಂಡ್ ಆಗತ್ತೆ, ಪ್ರಾಪರ್ಟಿ ಆಗತ್ತೆ. ನಮ್ಮ ಆಲ್ ಮದರ್ಲಿ ಫಿಗರ್ಸ್ ಎಲ್ಲ 4ನೇ ಮನೆಗೆ ಬಂದ್ಬಿಡ್ತಾರೆ. 4ನೇ ಮನೆ ವೆಹಿಕಲ್ಸ್. ಓಕೆ, ಅಲ್ಲಿ ಏನಾದ್ರು ಹೋಗ್ಬಿಟ್ಟು ಶನಿ ಕೇತು ಕುತ್ಕೊಂಡ್ರೆ ಮಟೀರಿಯಲ್ ಕಂಫರ್ಟ್ ಮನೆ ಅಂತ ಕರಿತೀವಿ 4ನೇ ಮನೆ. ಇರೋಬ್ಬರು ಮಟೀರಿಯಲ್ ಕಂಫರ್ಟ್ ಎಲ್ಲ ದಾನ ಮಾಡಕ್ ಬಿಡ್ತದೆ. ಇರೋ ಬರೋ ಮೆಟೀರಿಯಲ್ ಕಂಫರ್ಟ್ಸ್ ದಾನ ಮಾಡೋದು. ಲೈಫಲ್ಲಿ ಒಂದು ಪಾಯಿಂಟ್ ಅಲ್ಲಿ ಏನ್ ಅನ್ಸ್ಬಿಡುತ್ತೆ ಅಂದ್ರೆ, ಈ ಮಂಚಕ್ಕೋಸ್ಕರ ನಾನು ದುಡ್ದು, ಈ ಸೋಫಕ್ಕೋಸ್ಕರ ನಾನು ದುಡಿದ್ನ, ಇದ ಬದುಕು, ಇದ ನಾನು ಬಯಸತಕ್ಕಂಥ ಬದುಕು. ನೋಡ್ಕೊಳ್ಳಿ ವೀಕ್ಷಕರೇ, ನಮ್ಗೇನಾದ್ರೂ 4ರಲ್ಲಿ ಶನಿ ಕೇತು ಕಂಜಂಕ್ಷನ್ ಆಗಿದ್ರೆ ಈ ರೀತಿ ಫೀಲಿಂಗ್ ಥಾಟ್ ಬರ್ತದೆ. ಯಾರಿಗೋಸ್ಕರ ಮಾಡಬೇಕು ಅನ್ನೋ ಒಂದು ಥಾಟು. ಎಸ್ಪೆಷಲಿ ದಾನ ಧರ್ಮ ಮಾಡ್ಬಿಡ್ತೀರಾ, ನಿಮ್ಮ ಒಂದು ಆಸ್ತಿ ಪಾಸ್ತಿ ವೆಹಿಕಲ್ಸ್ ಎಲ್ಲ ಆಲ್ಮೋಸ್ಟ್ ದಾನನೇ. ಸೊ ದಯಮಾಡಿ ನೋಡ್ಕೊಳ್ಳಿ ನಿಮ್ಮ ಒಂದು. ಅಂದ್ರೆ ಭಯ ಬೀಳ್ತಕ್ಕಂತ ಅವಶ್ಯಕತೆ ಇಲ್ಲ. ಈಗ ನಾವೇನೋ ಹೇಳ್ಬಿಡ್ತೀವಿ, ಅವನ್ ಮನಸ್ಥಿತಿ ಕೊಟ್ಬಿಡುತ್ತೆ. ಏನ್ ಪ್ರಯೋಜನ? ಮನೆ ಕಟ್ಟಿ ಅಂತ ಹೇಳ್ತಾರೆ, 4ನೇ ಮನೆ ಕಟ್ಟೋ ಕಾಂಬಿನೇಷನ್. ಶನಿ ಕೇತು ಕುತ್ಕೊಂಡ್ರೆ ಮನೆ ಕಟ್ತೀನಪ್ಪ, ಅಲ್ಲಿ ಲ್ಯಾಂಡ್ ಡಿಗ್ರೇಡೇಷನ್ ಆಗ್ತಾ ಇದೆ, ನಮ್ಮ ಭೂಮಿ ಹಾಳಾಗ್ತಾ ಇದೆ, ಭೂಮಿ ಕುಸಿತಾ ಇದೆ, ಭೂಮಿ ಕೆದರ್ಬೇಕಾಗತ್ತೆ, ಈ ತರ ಥಾಟು. ಭೂಮಿಯನ್ನು ಅಗಿಬೇಕಾಗತ್ತೆ. ವೆಹಿಕಲ್ಸ್ ತಗೋ ಅಂತ ಹೇಳ್ತೀವಿ, ಪೊಲ್ಯೂಷನ್ ಆಗತ್ತಪ್ಪ, ವೆಹಿಕಲ್ಸ್ ಯಾಕೆ ತಗೊಳ್ಳಿ, ನಾನು ನಡ್ಕೊಂಡು ಹೋಗ್ತೀನಿ, ನಡ್ಕೊಂಡ್ರೆ ಹೆಲ್ತಿ ಆಗಿರ್ತೀನಿ ನಾನು. ಶನಿ ಕೇತು 4ನೇ ಮನೆ. ಪ್ರಾಪರ್ಟಿ, ಈಗ ಮಟೀರಿಯಲ್ ಕಂಫರ್ಟ್ ಮಾಡು ಅಂತ ಹೇಳ್ತಾರೆ. ಇಲ್ಲ, ನನಗೆ ಮನೆ ಖಾಲಿ ಇದ್ರೆ ಮನೆ ಶಾಂತವಾಗಿರುತ್ತೆ, ಪ್ರಶಾಂತವಾಗಿರುತ್ತೆ. ಮನೇಲಿ ವಸ್ತು ಇತ್ತು ಅಂದ್ರೆ ಕಿರಿಕಿರಿ ಇರ್ತದೆ, ಅದನ್ನ ಕ್ಲೀನ್ ಮಾಡ್ಬೇಕು ಪದೇ ಪದೇ ಪದೇ. ಯಾಕೆ ಮಾಡ್ಲಿ ನಾನು? ನನಗೆ ಬೇಕಾಗಿರೋದು ನೆಮ್ಮದಿ ಮತ್ತೆ ಶಾಂತಿ. 4ನೇ ಮನೆ ಶನಿ ಕೇತು. ಅದಕ್ಕೆ ಸರ್ ನೀವು ಅಬ್ಸರ್ವ್ ಮಾಡಬಹುದು, 4ನೇ ಮನೇಲಿ ಶನಿ ಕೇತು ಇದ್ರೆ ಮೋಸ್ಟ್ ಆಫ್ ದ ಕೇಸಸ್ ಯೋಗ ಗುರುಗಳು, ಕ್ರಿಯಾ ಯೋಗ, ಯೋಗವನ್ನ ಹೇಳ್ಕೊಡ್ತಕ್ಕಂಥ ಗುರುಗಳು 4ನೇ ಮನೆ ಶನಿ ಕೇತು. ಈ ಆಯುರ್ವೇದಿಕ್ ಡಾಕ್ಟರ್ಸ್ಗಳು ಆಯುರ್ವೇದಿಕ್ ಕ್ಲಿನಿಕ್ ಹೋಗಿ ಎಷ್ಟು ಕ್ಲೀನ್ ಆಗಿರುತ್ತೆ ನೋಡಿ. ಆಯುರ್ವೇದಿಕ್ ಕ್ಲಿನಿಕ್ ಮನೆಯಲ್ಲಿ ಗಿಡ ಬೆಳೆಸಕ್ ಬಹಳ ಇಷ್ಟಪಡ್ತಾರೆ. 4ನೇ ಮನೆ ಶನಿ ಕೇತು. ಮನೆ ಒಳಗಡೆ ಇಂಡೋರ್ ಪ್ಲಾಂಟ್ಸ್, ಮೆಡಿಸಿನಲ್ ಪ್ಲಾಂಟ್ಸ್ ಹಾಕೋದು ಮನೆ ಒಳಗಡೆ. ಓಕೆ, 4ನೇ ಮನೆ ಶನಿ ಕೇತು ಆಯುರ್ವೇದಿಕ್ ಡಾಕ್ಟರ್ಸ್ ಆಗಿರ್ಬೋದು, ಅಂಡ್ ಈ ಹೀಲರ್ಸ್ ಇರ್ತಾರೆ ನೋಡಿ ಸರ್ ಕೆಲವೊಬ್ರು. 4ನೇ ಮನೆ ಶನಿ ಕೇತು ನಿಮ್ಮ ಈ ಸೈಕಾಲಜಿಸ್ಟ್ ಮತ್ತೆ ಸೈಕಾಟ್ರಿಕ್ ಕೌನ್ಸಿಲಿಂಗ್ ಮಾಡ್ತಕ್ಕಂಥವ್ರು 4ನೇ ಮನೆ ಶನಿ ಕೇತು. ಈ ಯೋಗ ಥೆರಪಿ ಅಂತ ಕರಿತೀವಿ, ಯೋಗ ಥೆರಪಿ, ದಟ್ ಇಸ್ 4th ಹೌಸ್ ಶನಿ ಮತ್ತೆ ಕೇತು. ಅಲಾಂಗ್ ವಿತ್ ಸೆಕ್ಸ್ ಥೆರಪಿ ಕೂಡ ಬಂದ್ಬಿಡುತ್ತೆ 4ನೇ ಮನೆ ಶನಿ ಕೇತು. ಈಗ 5ನೇ ಮನೆ ಬಗ್ಗೆ ಹೇಳಿ ಫಲಗಳು. ಸರ್ 5ನೇ ಮನೆ ಕ್ರಿಯೇಟಿವಿಟಿ ಮನೆ. 5ನೇ ಮನೆಯಲ್ಲಿ ಏನಾದ್ರೂ ಶನಿ ಕೇತು ಕೂತ್ಕೊಂಡ್ರೆ ಈ ರೀತಿ ಇರುತ್ತೆ. ಹೇಳ್ತಾ ಹೋಗಿ ನೀವು. 5ನೇ ಮನೆ ಕ್ರಿಯೇಟಿವಿಟಿ ಮನೆ. 5ನೇ ಮನೆ ಚೈಲ್ಡ್ ಬರ್ತ್ ಮನೆ ಅಂತ ಕರಿತೀವಿ. 5ನೇ ಮನೆ ಖುಷಿ, ಹ್ಯಾಪಿ. ಕೀಪ್ ಎ ಗುಡ್ ಹ್ಯಾಪಿ ಸ್ಮೈಲ್ ಇನ್ ಯುವರ್ ಫೇಸ್. 5ನೇ ಮನೆ ಎಕ್ಸಾಕ್ಟ್ಲಿ ಲವ್, ಸೆಕ್ಸ್, ರೊಮ್ಯಾನ್ಸ್, ಫನ್, ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್ ಎಲ್ಲ 5ನೇ ಮನೆ. ಅಲ್ಲಿ ಏನಾದ್ರು ಶನಿ ಕೇತು ಕುತ್ಕೊಂಡ್ಬಿಟ್ರೆ 5ನೇ ಮನೆಯಲ್ಲಿ ಅದು ಏನ್ ಕೊಟ್ಬಿಡುತ್ತೆ ಅಂದ್ರೆ, ನಾನೇನೋ ಇವಾಗ ನಗ್ತಾ ಇದ್ದೀನಿ, ನನ್ ನೋಡ್ 4 ಜನ ನಾಳೆ ನಕ್ರೆ. ನಾನೇನೋ ಇವಾಗ ಖುಷಿಯಾಗಿದ್ದೀನಿ ಅಂದ್ರೆ ಏನಾಗುತ್ತೆ ಅಂದ್ರೆ ಸರ್, ಅದು ಶನಿ ಮತ್ತೆ ಕೇತು ಡಾರ್ಕ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಅದು ಎಲ್ಲಾ ಯಾವ ಮನೇಲಿ ಕೂತಲ್ಲ ಆ ಮನೆಯಲ್ಲಿ ಡಾರ್ಕ್ ಸಿಗ್ನಿಫಿಕೇಶನ್ ತಂದ್ಬಿಡುತ್ತೆ. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ಟಿವಿನಲ್ಲಿ ಯಾವ್ದೋ ಒಂದು ಪಿಕ್ಚರ್ ಹಾಕಿರ್ತೀರಾ, ಹಾರರ್ ಫಿಲ್ಮ್ ನೋಡ್ತಾ ಇರ್ತಾರೆ ನಿಮ್ಮ ಮನೇಲಿ. ಯಾಕಂದ್ರೆ 5ನೇ ಮನೆ ಅಂದ್ರೆ ಎಂಟರ್ಟೈನ್ಮೆಂಟ್ ಮನೆ, ಎಂಜಾಯ್ಮೆಂಟ್ ಮನೆ. ನೀವೊಂದು ಹಾರರ್ ಫಿಲ್ಮ್ ನೋಡ್ತಾ ಇರ್ತೀರಾ, ಶನಿ ಕೇತು ಕನೆಕ್ಷನ್ ಇರೋ ಯಾರೊಬ್ರು ಕೂತಿರ್ತಾರೆ ನಿಮ್ ಪಕ್ಕ. ಅಲ್ಲಿ ಅವನಿಗೆ ಹಾರರ್ ಫಿಲ್ಮ್ ತೋರಿಸಿದ್ರೆ ಎಲ್ರು ದೆವ್ವ ಬಂತು, ಭೂತ ಬಂತು ಆ ತಿರುಗಿ ಕೊಟ್ಬಿಟ್ರೆ 5ನೇ ಮನೆ ಶನಿ ಕೇತು ತಿರುಗಿ ಕೊಡಲ್ಲ. ಪಾಪ ನೋಡು, ಹಂಗೆಲ್ಲ ಸಾಯಿಸ್ಬಾರ್ದಾಗಿತ್ತು, ಮನುಷ್ಯ ಅಲ್ವಾ, ಅವ್ರಿಗೂ ಬದುಕಿದಾಗ ಒಂದು ದೇಹ ಇತ್ತು ಅಲ್ವಾ, ಹಾಗೆಲ್ಲ ಮಾಡ್ಬಾರ್ದಲ್ಲ. ಮಾರಾಲಿಟಿ. ಇನ್ಸ್ಟೆಡ್ ಆಫ್ ಟೇಕಿಂಗ್ ಎ ಫನ್, ಇನ್ಸ್ಟೆಡ್ ಆಫ್ ಎಂಜಾಯಿಂಗ್ ದ ಮೂಮೆಂಟ್ ಅಂಡ್ ಹ್ಯಾವಿಂಗ್ ಎ ಫನ್, ಬಟ್ ಅವರಲ್ಲಿ ಮಾರಾಲಿಟಿ ತಗೋತಾರೆ, ನೈತಿಕತೆ ತಗೋತಾರೆ. ಕೆಲವೊಂದು ವಿಚಾರದಲ್ಲಿ ಗುಡ್ಡು, ಕೆಲವೊಂದು ವಿಚಾರದಲ್ಲಿ ಬೇಡ. ಇನ್ನ ಮಕ್ಕಳು 5ನೇ ಮನೆ ಶನಿ ಕೇತು ಕೂತ್ರೆ, ಸರ್ ಯಾವುದೇ ಗ್ರಹ 5ರಲ್ಲಿ ಕೂತ್ರೆ ಒಳ್ಳೆ ಆರೋಗ್ಯ ಕೊಡುತ್ತೆ, ಚೈಲ್ಡ್ ಬರ್ತ್ ಕೂಡ ಕೊಡುತ್ತೆ ಗ್ರಹ. 5ನೇ ಮನೇಲಿ ಶನಿ ಕೇತು ಕೂತ್ರೆ ಮಕ್ಕಳು ಯಾಕೆ ಬೇಕು? ಮಕ್ಕಳಾಯ್ತು ಅಂದ್ರೆ ಅವ್ರನ್ನ ಸಾಕ್ಬೇಕು, ಸಲುಬೇಕು, ಅವ್ರು ದೊಡ್ಡವರಾಗ ತನಕ ಅವ್ರಿಗೆ ದುಡಿತಾ ಇರ್ಬೇಕು. ಅದಕ್ಕೋಸ್ಕರ ನಾನು ದುಡ್ಡು ತಂದು ಹಾಕ್ಬೇಕು, ಅವ್ರನ್ನ ಶಾಲೆಗೆ ಸೇರಿಸ್ಬೇಕು, ಅವ್ರೆಲ್ಲ ನೋಡ್ಕೋಬೇಕು. ಇಷ್ಟೆಲ್ಲ ರಿಸ್ಕ್ ಹೋಗ್ಬೇಕಲ್ಲ, ಬೇಡಪ್ಪ. ಬಟ್ 5ನೇ ಮನೆ ಶನಿ ಕೇತು ಮಂತ್ರ ಸಾಧನೆಗೆ ಇಟ್ ಇಸ್ ಒನ್ ಆಫ್ ದ ಎಕ್ಸಲೆಂಟ್ ಕಾಂಬಿನೇಷನ್ ಸರ್. ಈ ಮಂತ್ರ ಸಿದ್ಧಿ ಮಾಡ್ಕೋತಾರೆ ಕೆಲವೊಬ್ಬರಲ್ಲ. 5ನೇ ಮನೆ ಶನಿ ಕೇತು ಇದ್ರೆ
ತಪಸ್ ಮಾಡ್ತಕ್ಕಂಥ ಒಂದು ಶಕ್ತಿ ಕೊಟ್ಬಿಡುತ್ತೆ 5ನೇ ಮನೆ ಶನಿ ಕೇತು ಇದ್ರೆ. ತಪಸ್ ಮಾಡೋಕೆ. ಓಕೆ. ನಾನ್ ದೇವ್ರು ನೋಡ್ಲೇಬೇಕು, ಹಠ ನಾನ್ ದೇವ್ರು ನೋಡ್ಬೇಕು, ನನಗೆ ಆ ಶಕ್ತಿನ ಫೀಲ್ ಮಾಡ್ಬೇಕು, ನಾನು ಆ ಎನರ್ಜಿ, ಕಾಸ್ಮಿಕ್ ಎನರ್ಜಿ ನಾನು ಫೀಲ್ ಮಾಡ್ಬೇಕು, ನಾ ಈ ಯಂತ್ರ ಸ್ಥಾಪನೆ ಮಾಡ್ಬೇಕು, ಮಂತ್ರ ಸಾಧನೆ ಮಾಡ್ಬೇಕು, ಯಂತ್ರ ಸಿದ್ಧಿ ಮಾಡ್ಕೋಬೇಕು, ಮಂತ್ರ ಸಿದ್ಧಿ ಮಾಡ್ಕೋಬೇಕು, ನನ್ ಬಾಯಲ್ಲ ಮಂತ್ರ ಹೊರಡ್ಬೇಕು. ಯಾರ್ಯಾರು ಒಂದು 4 ತಾಸು 5 ತಾಸು ಮೆಡಿಟೇಷನ್ ಮಾಡ್ತಾರೆ ನೋಡಿ, ದೀರ್ಘವಾಗಿ ಮೆಡಿಟೇಷನ್ ಮಾಡ್ತಾರೆ 5ನೇ ಮನೆ ಶನಿ ಕೇತು, ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಅಂತ ಕರಿತೀವಿ. ನಾನು ಮೆಡಿಟೇಷನ್ ಮಾಡ್ತಾ ಇದ್ದೆ, ಮಾಡ್ತಾ 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 ಎದ್ದಾಗ ನೋಡ್ತೀನಿ ನನ್ನ ದೇಹ ಬಿದ್ಬಿಟ್ಟಿದೆ ಗ್ರೌಂಡ್ ಅಲ್ಲಿ, ನಾನು ಆಚೆ ಬಂದ್ಬಿಟ್ಟಿದ್ದೀನಿ. ನಾನು ಸಿಲ್ವರ್ ಕಾರ್ಡ್ ಕನೆಕ್ಷನ್ ನೋಡ್ತಾ ಇದ್ದೀನಿ, ನನ್ನ ದೇಹಕ್ಕೆ ಮತ್ತೆ ನನ್ನ ಆತ್ಮಕ್ಕೆ ಇರ್ತಕ್ಕಂಥ ಒಂದು ಸಿಲ್ವರ್ ಕಾರ್ಡ್ ಕನೆಕ್ಷನ್. ಈ ತರ ಒಂದು ಅನುಭವ ಕೊಡ್ತಕ್ಕಂಥದ್ದು ಶನಿ ಮತ್ತೆ ಕೇತು. ಇಟ್ ಈಸ್ ಇರ್ರೆಸ್ಪೆಕ್ಟ್ ಆಫ್ ಪ್ಲೇಸ್ಮೆಂಟ್. 5ನೇ ಮನೆ, 8ನೇ ಮನೆ, 12ನೇ ಮನೇಲಿ ಜಾಸ್ತಿ ಸರ್ ಇದು. 5, 8, 12 ಅಲ್ಲಿ ಜಾಸ್ತಿ, ಯಾಕಂದ್ರೆ ಅದು ಆಧ್ಯಾತ್ಮಿಕ ಮನೆ ಅಂತ ಕರಿತೀವಿ 5, 8, 12 ಅಲ್ಲಿ ಜಾಸ್ತಿ. ಅಲ್ಲಿ ಬಂದ್ಬಿಟ್ರೆ ಈ ತರ ಅನುಭವ ಆಗ್ತಕ್ಕಂಥದ್ದು ಜಾಸ್ತಿ ಲೈಫ್ ಅಲ್ಲಿ ಒಂದು ಪಾಯಿಂಟ್. 5ನೇ ಮನೆ ಶನಿ ಈ ದೆವ್ವ ಬಿಡಿಸೋದು, ಪ್ರೇತ ಬಿಡಿಸೋದು ಅಂತ ಕರಿತೀವಲ್ಲ, ಭೂತೋಚ್ಚಾಟನೆ, ಎಕ್ಸಾರ್ಸಿಸಮ್, ಅದರ ಒಂದು ಮಂತ್ರನ ಸಿದ್ಧಿ ಮಾಡ್ಕೊಳ್ಳೋ ಕಾಂಬಿನೇಷನ್ ಕೊಟ್ಬಿಡುತ್ತೆ 5ನೇ ಮನೆ ಶನಿ ಕೇತು. ಓಕೆ, ಹಾಗಾದ್ರೆ 6ನೇ ಮನೆ ಅಂತ ಬಂದಾಗ ಶನಿ ಕೇತು ಏನ್ ಮಾಡ್ತಾರೆ ಸರ್? 6ನೇ ಮನೆ ಸರ್ವಿಸ್ ಮನೆ ಅಂತ ಕರಿತೀವಿ. ಇಟ್ ಈಸ್ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಕಾಂಬಿನೇಷನ್. ದ ಪರ್ಸನ್ ಈಸ್ ಇಂಟು ದ ಮೆಡಿಕಲ್ ಪ್ರೊಫೆಷನ್ ಆರ್ ವೆಟರ್ನರಿ ಸೈನ್ಸ್ ಆರ್ ಝೂರಾಲಜಿಸ್ಟ್, ಪ್ರಾಣಿಶಾಸ್ತ್ರ, ಪಶುವೈದ್ಯಕೀಯ, ಪಶುವೈದ್ಯರು, ಪಶುವೈದ್ಯಾಧಿಕಾರಿಗಳು, ಆಯುರ್ವೇದಿಕ್ ಡಾಕ್ಟರ್ರು, ಮೆಡಿಸಿನ್ ಆಸ್ ಅ ಪ್ರೊಫೆಷನ್. ಈ ನಾರು ಬೇರು ಎಲ್ಲ ಮನೇಲೆ ಇಟ್ಕೊಂಡು ಮೆಡಿಸಿನ್ ಮಾಡ್ಕೊಡ್ತಾರೆ ನೋಡಿ, ಮನೇಲೆ ಪಂಡಿತರು, ಹಳೆ ಕಾಲದಲ್ಲಿ ಪಂಡಿತರು ಅಂತ ಕರೆಯೋರು ಅವ್ರನ್ನ. 6ನೇ ಮನೆ ಶನಿ ಕೇತು. 6ನೇ ಮನೆ ಶನಿ ಕೇತು ಈ ಸ್ಟಮಕ್ ರಿಲೇಟೆಡ್ ಡಿಸೀಸ್, ಹೊಟ್ಟೆ ನೋವು ಬರ್ತಿದಂಗೆ ಬೆನ್ನು ನೋವು ಸ್ಟಾರ್ಟ್ ಆಗಿರ್ತೀನಿ. 6ನೇ ಮನೆ ಶನಿ ಕೇತು. ಕೇತು ಅಂದ್ರೆ ಹೊಟ್ಟೆಲಿ ಇರ್ತಕ್ಕಂತ ಮೈಕ್ರೋಬಿಯಲ್ ಇನ್ಫೆಕ್ಷನ್ ಕಾರಕ ಆಗ್ತಾನೆ ಕೇತು. ಅದು ಬರ್ತಿದಂಗೆ ಹಿಂದೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗ್ತದೆ 6ನೇ ಮನೆ ಶನಿ ಕೇತು ಇದ್ರೆ. ಓಕೆ, ಸೊ ರೋಗ ಅಂತಂದ್ರೆ ಈ ತರ ಬರಬಹುದು ಅಂತ ಹೇಳ್ತಾ ಇದೀನಿ. ಎಕ್ಸಾಕ್ಟ್ಲಿ. 6ನೇ ಮನೆ ಶನಿ ಕೇತು ಸರ್. ಇನ್ನೊಂದು ವಿಚಾರ ಏನು ಅಂದ್ರೆ, ಶನಿ ಕರ್ಮಕಾರಕ ಆಗ್ತಾನೆ, ನಿಮಗೂ ಗೊತ್ತು. ಕೇತು ಇಂಟ್ಯೂಷನ್ ಕಾರಕ ಆಗ್ತಾನೆ. ಕೇತು ಇಸ್ ಕಾರಕ ಫಾರ್ ಇಂಟ್ಯೂಷನ್, ಶನಿ ಇಸ್ ಕಾರಕ ಫಾರ್ ಕರ್ಮ. ಶನಿ ಯಾವುದೇ ಮನೇಲಿ ಕೂತ್ಕೊಂಡ್ರು ಕೂಡ ಆ ಮನೆ ರಿಲೇಟೆಡ್ ಕರ್ಮ ಮಾಡ್ಬೇಕು ಅಂತ ಶನಿ ಹೇಳ್ತಾನೆ. ಕೇತು ಯಾವುದೇ ಮನೇಲಿ ಕೂತ್ರು ಕೂಡ ಆ ಮನೆ ರಿಲೇಟೆಡ್ ಇಂಟ್ಯೂಷನ್ ಕೊಟ್ಬಿಡ್ತಾನೆ ನಿಮಗೆ. 2ನೇ ಮನೇಲಿ ಕೂತ್ರೆ ದುಡ್ಡು ಕೊಡಲ್ಲ, ದುಡ್ಡು ಮಾಡಕ್ಕೆ ಬೇಕಾಗಿರ್ತಕ್ಕಂತ ಇಂಟ್ಯೂಷನ್ ಹೇಳ್ತಾ ಇರುತ್ತೆ, ನಾನು ಈ ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ. ಇಂಟ್ಯೂಷನ್ ಅವರಿಬ್ರು ಒಟ್ಟಿಗೆ ಸೇರ್ಕೊಂಡಾಗ ಏನಾಗುತ್ತೆ, ಇಂಟ್ಯೂಷನ್ ನ ಬಳಸಿ ಕರ್ಮ ಮಾಡು ಅಂತ ಹೇಳ್ತಾರೆ ಶನಿ ಮತ್ತೆ ಕೇತು. ಇಂಟ್ಯೂಷನ್ ನ ಬಳಸಿ ಸರ್ವಿಸ್ ಮಾಡಪ್ಪ. 6ನೇ ಮನೆ ಸರ್ವಿಸ್ ಮನೆ, ನಿನ್ನ ಸರ್ವಿಸ್ ನಿಂತಿರೋದ ಇಂಟ್ಯೂಷನ್ ಮೇಲೆ. ದ ಮೋರ್ ಯು ಯೂಸ್ ದ ಇಂಟ್ಯೂಷನ್, ಮ್ಯಾನಿಫೆಸ್ಟ್ ದ ಇಂಟ್ಯೂಷನ್ ಇಂಟು ದ ಪ್ರಾಕ್ಟಿಕಲ್ ಕರ್ಮ. ಶನಿ ಕೇತು ಹೇಳ್ತಿರೋದು ಅದನ್ನೇ. ಈ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಅವ್ರದ್ದು 8ನೇ ಮನೆ 12ನೇ ಮನೆ ಶನಿ ಕೇತು ಸರ್. 8ನೇ ಮನೆ 12ನೇ ಮನೆ. ಸೊ ಹಾಗಾದ್ರೆ ಈಗ 6ರದ್ದು ಮುಗಿದಿರ್ಬೋದು ಅನ್ಕೋತೀನಿ. 6ರದ್ದು ಮುಗಿತಾ? 6ರದ್ದು ಇನ್ನೊಂದು ವಿಚಾರ ಇದೆ ಸರ್. 6ನೇ ಮನೆ ಶನಿ ಕೇತು ಕೂತಾಗ ಈ ಸ್ಟಮಕ್ ರಿಲೇಟೆಡ್ ಇನ್ಫೆಕ್ಷನ್ ಕೊಡ್ತಕ್ಕಂತ ಟೆಂಡೆನ್ಸೀಸ್, ಚಾನ್ಸಸ್ ಬಹಳ ಇರುತ್ತೆ. 6ನೇ ಮನೆ ಹೊಟ್ಟೆ ಕಾರಕ. ಈ ಸ್ಟಮಕ್ ರಿಲೇಟೆಡ್ ಇನ್ಫೆಕ್ಷನ್ಸ್, ಮೈಕ್ರೋಬಿಯಲ್ ಇನ್ಫೆಕ್ಷನ್ಸ್, ಡಾಕ್ಟರ್ ಹತ್ರ ಹೋದ್ರು ಪ್ರಿಡಿಕ್ಟ್ ಮಾಡಬೇಕು ಇವ್ರಿಗೆ ಏನಾಗಿದೆ. ಓಕೆ, ಅಂಡ್ ಅಗೇನ್ 4ನೇ ಮನೆ ಶನಿ ಕೇತು ಹೇಳೋದು ಬರ್ತದೆ. ಯಾರ್ಯಾರ ಮನೆಯಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ನಡೀತಾ ಇದೆ, ನಮ್ಮ ಮನೇಲಿ ದೆವ್ವ ಬಂದು ಕೂತಿದೆ, ಭೂತ ಬಂದು ಕೂತಿದೆ, ಶನಿ ಕೇತು 4ನೇ ಮನೆ. ಓಕೆ, ಹಾಗಾದ್ರೆ ನಾವು 7ನೇ ಮನೆಗೆ ಹೋಗೋಣ. 7ನೇ ಮನೆಯಲ್ಲಿ ಶನಿ ಕೇತು ಕಂಜಂಕ್ಷನ್ ಏನೇನು ಫಲಗಳು ಬರುತ್ತೆ? 7ನೇ ಮನೆ ಕಳತ್ರ ಸ್ಥಾನ ಅಂತ ಕರಿತೀವಿ. ಕಳತ್ರ ಸ್ಥಾನದಲ್ಲಿ ಶನಿ ಕೇತು ಕೂತಾಗ ಏನಾಗುತ್ತೆ ಅಂದ್ರೆ, ಸರ್ 7ನೇ ಮನೇಲಿ ಯಾವ ಗ್ರಹ ಕೂತ್ರು ಮದುವೆ ಕೊಟ್ಟೆ ಕೊಡುತ್ತೆ. ಬಟ್ ಇವರಿಬ್ರು ಕೂತ್ಕೊಂಡಾಗ ಏನಾಗುತ್ತೆ ಅಂದ್ರೆ ಮದುವೆ ಕೊಡ್ತಾರೆ, ಅದು ಸ್ವಲ್ಪ ನಿರಾಸಕ್ತಿ ಆ ಕಡೆ. ಯಾಕಾಗ್ಲಿ ಮದ್ವೆ, ಎದಕ್ಕಾಗ್ಬೇಕು ಮದ್ವೆ? ಏನ್ ಮದ್ವೆ ಆಗ್ತಿಲ್ದಂಗೆ ಯಾರು ಬದುಕ್ತಾರಿಲ್ವಾ? ಏನ್ ಮದ್ವೆನೇ ಜೀವನನ? 7ನೇ ಮನೆ ಶನಿ ಕೇತು ಏನು ಮದ್ವೆನೇ ಜೀವನನ? ಸರ್ ಸಿಕ್ಕಾಪಟ್ಟೆ ದುಡಿತಾ ಇರ್ತಾರೆ, ಚೆನ್ನಾಗಿ ದುಡಿತಾ ಇರ್ತಾರೆ, ಚೆನ್ನಾಗಿ ದುಡ್ಡು ಮಾಡಿರ್ತಾರೆ. ಯಾರಿಗ್ ಖರ್ಚು ಮಾಡ್ತೀಯಪ್ಪ, ಮದ್ವೆ ಆಗ ಯಾ ಸಂಸಾರ ಮಾಡ್ಕೊಳ್ಳಿ ಅಂದ್ರೆ ಯಾರು ಮದ್ವೆನೇ ಜೀವನ? ಮದ್ವೆ ಇಲ್ದಂಗೆ ಯಾರು ಬದುಕ್ತಾರಿಲ್ವಾ? ಎಕ್ಸಾಂಪಲ್ ಕೊಡ್ತಾರೆ ಚೆನ್ನಾಗಿ 7ನೇ ಮನೆ ಶನಿ ಕೇತು. ಓಕೆ,
ಸ್ವಲ್ಪ ಅಲ್ಲಿ ಮ್ಯಾರೇಜ್ ಲೈಫ್ ಅಲ್ಲಿ ಒಂದ್ ಸ್ವಲ್ಪ ಕಿರಿಕ್ ಆಗ್ತಕ್ಕಂಥ ಕಾಂಬಿನೇಷನ್ 7ನೇ ಮನೆ ಶನಿ ಕೇತು. ಕೇತು ಅಕಾಂಪ್ಲಿಷ್ ಮಾಡಿದೀನಿ ಅಂತ ಹೇಳ್ತಾನೆ, ನಾನು 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 ಅಂತ ಹೇಳೋದು ಕೇತು. ಅಲ್ಲಿ 7ನೇ ಮನೆ ಶನಿ ಕೇತು ಕೂತಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅವ್ರು ಏನೋ ಅಂತಾರೆ, ಏನಪ್ಪಾ ಆರಾಮಿದೆಯಾ ಅಂದ್ರೆ, ನೋಡು ನನಗೆ ನೋಡೋಣ ನನಗೆ ಅಂತ ಹೇಳ್ತಾರೆ 7ನೇ ಮನೆ ಶನಿ ಕೇತು. ಯಾವಾಗ್ಲೂ 7ನೇ ಮನೆ ಶನಿ ಕೇತು ಇದ್ರೆ ಶಾಪ ಆಗ್ತಾ ಇರ್ತಾರೆ. ನಮ್ಮಪ್ಪ ಕಟ್ಟಿಬಿಟ್ಟು ಬೇಡ ಅಂದ್ರು ಹಿಂಗೆ ಇದೊಂದು ಪೋಸ್ಟರ್ ಅದು ಹಿಂಗೆ ನಿಂಗೆ ಹೊಡೆದ್ಬಿಟ್ಟು ಹಳೆ ಕಾಲದ್ರು ಶಾಪ ಆಗ್ತಾರೆ ನೋಡಿ. ಬೇಡ ಅಂದ್ರು ಮದುವೆ ಹೊಡಿಸ್ಬಿಟ್ಟ, ನಿಮ್ ಬಾಯಿಗೆ ಹುಳ ಕಚ್ಚ ನಗರಾವ್ ಕಡಿಯ. ಇಟ್ ಈಸ್ ಒನ್ ಆಫ್ ದ ಕರ್ಸ್ ಕಾಂಬಿನೇಷನ್ 7ನೇ ಮನೆ ಶನಿ ಕೇತು. 7ನೇ ಮನೆ ಅಂತಲ್ಲ, ಇನ್ ಜನರಲಿ ಕರ್ಸ್ ವರ್ಡ್ಸ್ ಅಂತ ಕರಿತೀವಿ. ಬ್ಯಾಡ್ ವರ್ಡ್ಸ್ ಅಥವಾ ಕರ್ಸ್ ವರ್ಡ್ಸ್ ಅನ್ನ ಅಥವಾ ಅಬ್ಯೂಸಿವ್ ವರ್ಡ್ಸ್ ಅನ್ನ ಯೂಸ್ ಮಾಡಿ ಬೈತಕ್ಕಂಥದ್ದು, ಕೋಪ ಬಂದಾಗ ಶಾಪ ಆಗ್ತಕ್ಕಂಥದ್ದು, ಯಾಕಾರ ಮದುವೆ ಆದ್ಮೇಲೆ ರಿಗ್ರೆಟ್, ಈ ರಿಗ್ರೆಟ್ ಅಂತ ಕರಿತೀವಲ್ಲ, ರಿಗ್ರೆಟ್ ಕೊಟ್ಬಿಡುತ್ತದೆ. ಒಂದ್ ಸ್ವಲ್ಪ ಚೆನ್ನಾಗೇ ಇರುತ್ತೆ ಸರ್, ಎಲ್ಲಾ ಚೆನ್ನಾಗಿರುತ್ತೆ, ಮದುವೆ ಜೀವನ ಚೆನ್ನಾಗಿರುತ್ತೆ. 7ನೇ ಮನೆ ಗ್ರಹ ಕೂತ್ರೆ ಅದು ನ್ಯಾಚುರಲ್ ಕಾರಕ. ಈ ಪಾಪಗ್ರಹಗಳ ನ್ಯಾಚುರಲ್ ಕಾರಕ ಅಂದ್ರೇನು? ತಾಮಸಿಕತೆ, ರಿಗ್ರೆಷನ್, ಅಗ್ರೆಷನ್ ಇದನ್ನ ಕೊಟ್ಬಿಡ್ತಾರೆ ಅವ್ರಿಗೆ. ಹಾಗಾದ್ರೆ ಈಗ ಅಗೇನ್ 7ನೇ ಮನೆ ಶನಿಕೇತು ಬಿಸ್ನೆಸ್ ಅಂತ ಕರಿತೀವಿ 7ನೇ ಮನೆ. ಅಲ್ಲಿ ಶನಿಕೇತು ಕೂತ್ಬಿಟ್ರೆ ಇಂಟ್ಯೂಷನ್ ಯೂಸ್ ಮಾಡಿ ಕಸ್ಟಮರ್ ಅಟ್ರಾಕ್ಟ್ ಮಾಡ್ತಾರೆ. ಯಾವ ಟೈಮ್ ಅಲ್ಲಿ ಯಾವಾಗ ಹೆಂಗೆ ಮೂವ್ ಮಾಡ್ಬೇಕು, ಪ್ರತಿಯೊಂದು ಸ್ಟೆಪ್ ಅವ್ರಿಗೆ ಇಂಟ್ಯೂಷನ್ ಇಂದ ಗೊತ್ತಿರುತ್ತೆ ಆಲ್ರೆಡಿ. ಕಣ ಈ ಟೈಮ್ ಅಲ್ಲಿ ನಾನು ವ್ಯಾಪಾರ ಹಾಕ್ಬೇಕು, ಬಿಸ್ನೆಸ್ ಬಹಳ ಚೆನ್ನಾಗುತ್ತೆ, ಕಸ್ಟಮರ್ ಬಹಳ ಬರ್ತಾರೆ. ಟೈಮ್ ಇದಲ್ಲ, ಈ ಟೈಮಲ್ಲಿ ನಾನು ಮಾಡ್ಬೇಕು, ಈ ಟೈಮಲ್ಲಿ ಇದು ಮಾಡ್ಬೇಕು. ಟೈಮ್ಲಿ ಮೂವ್ಮೆಂಟ್ ಅಂತ ಕರಿತೀವಿ. ಇಟ್ಸ್ ಅ ಗುಡ್ ಇಂಟ್ಯೂಷನ್ ಕೊಟ್ಟು ಟೈಮ್ಲಿ ಮೂವ್ಮೆಂಟ್ ಮಾಡಬೇಕು. ಹಾಗಾದ್ರೆ ಇದನ್ನ ನಾವು 8ನೇ ಮನೆ ಅಂತ ತಗೊಂಡಾಗ ನಮಗೂ ಬಹಳ ಮಾತಾಡ್ಬೇಕಾಗ್ತದೆ. ಬಹುಶಃ ನೀವು ಶಾರ್ಟ್ ಆಗಿ ಹೇಳಿ ಪರವಾಗಿಲ್ಲ, ಯಾಕಂದ್ರೆ ಸಮಯಾವಕಾಶನೂ ಆಲ್ಸೋ ಇಂಪಾರ್ಟೆಂಟ್. ನಾವು ಮತ್ತೆ ನೀವು ನಮ್ಮಿಬ್ಬರ ನೆನಪಾಗ್ತಾ ಇದೆ 8ನೇ ಮನೆ ಅಂತ ನೆನ್ಸ್ಕೊಂಡಾಗ ನನಗೆ. 8ನೇ ಮನೆ ಶನಿಕೇತು ಒನ್ ಆಫ್ ದ ಎಕ್ಸಲೆಂಟ್ ಪೊಸಿಷನ್ ಸರ್. ದಿ ಎಕ್ಸಲೆಂಟ್ ಪೊಸಿಷನ್ ಇಫ್ ಯು ಆರ್ ಇಂಟು ಎ ಫೀಲ್ಡ್ ಆಫ್ ಸರ್ಜರಿ, ಮೆಡಿಸಿನ್, ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್, ಅಕಲ್ಟ್, ಅಸ್ಟ್ರಾಲಜಿ, ಭೂತೋಚ್ಚಾಟನೆ, ಪ್ರೇತೋಚ್ಚಾಟನೆ, ಎಲ್ಲಾ ತರದ ಈಸೋಟರಿಕ್ ನಾಲೆಜ್ ಕೊಟ್ಬಿಡುತ್ತದು ಶನಿಕೇತು 8ನೇ ಮನೇಲಿ ಇದ್ರೆ. ಈ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಅಂತ ಕೇಳಿದಿರಾ? ಈ ಜನ್ಮಾಂತರ, ಈ ಜನ್ಮದಲ್ಲಿ ಏನಾಗಿದೆ ಅವ್ರನ್ನ ಒಂದು ಟ್ರಾನ್ಸ್ಟೇಟಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ತಕ್ಕಂಥದ್ದು ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ 8ನೇ ಮನೆ ಶನಿಕೇತು. ಅಕಲ್ಟ್ ಕಿಲಿಂಗ್ 8ನೇ ಮನೆ ಶನಿಕೇತು. ಪ್ರಾಣಿ ಕಿಲಿಂಗ್ 8ನೇ ಮನೆ ಶನಿಕೇತು. ವೈಟ್ ಮ್ಯಾಜಿಷಿಯನ್ ಅಂಡ್ ಬ್ಲಾಕ್ ಮ್ಯಾಜಿಷಿಯನ್, ಈ ಕಪ್ಪು ಮಾಂತ್ರಿಕರು ಮತ್ತೆ ಬಿಳಿ ಮಾಂತ್ರಿಕರು. ಅಂದ್ರೆ ಕಪ್ಪು ಮಾಂತ್ರಿಕರು, ಬ್ಲಾಕ್ ಮ್ಯಾಜಿಷಿಯನ್ ಅಂದ್ರೆ ಕೆಟ್ಟದಕ್ಕೆ ಕಳಿಸ್ತಾರೆ ಶಕ್ತಿನ. ವೈಟ್ ಮ್ಯಾಜಿಷಿಯನ್ ತಮ್ಮ ಹತ್ರ ಇರ್ತಕ್ಕಂಥ ಪವರ್ನ ಒಳ್ಳೆ ಕಾರ್ಯಕ್ಕೆ ಕಳಿಸ್ತಾರೆ. ಆ ಎರಡೂ ಕೂಡ ಶನಿಕೇತು ಕನೆಕ್ಷನ್ 8ನೇ ಮನೆ ಶನಿಕೇತು ಕನೆಕ್ಷನ್. ಸರ್ ಸಿಕ್ಕಾಪಟ್ಟೆ ಈಸೋಟರಿಕ್ ನಾಲೆಜ್ ಕೊಟ್ಬಿಡುತ್ತೆ 8ನೇ ಮನೆ ಶನಿಕೇತು ಇದ್ರೆ. ಫಾರ್ ಎಕ್ಸಾಂಪಲ್ ಈ ಓಶೋ ರಜನೀಶ್ವರ್ ಆಗಿರ್ಬೋದು, ಸದ್ಗುರು ಆಗಿರ್ಬೋದು, ಸಿಕ್ಕಾಪಟ್ಟೆ ಒಂದ್ ರೀತಿ ಆಧ್ಯಾತ್ಮಿಕ ಜ್ಞಾನ, ಅತೀಂದ್ರಿಯ ಜ್ಞಾನ, ಈಸೋಟರಿಕ್ ನಾಲೆಜ್ ಸಿಕ್ಕಾಪಟ್ಟೆ ಕೊಟ್ಬಿಡುತ್ತೆ ಸರ್ 8ನೇ ಮನೆ ಶನಿಕೇತು ಇದ್ರೆ. ಬ್ರಹ್ಮಾಂಡದೆಲ್ಲ ಮಾತಾಡ್ತಾ ಇರ್ತಾರ. ಅವ್ರು ಕೇಳಿದ್ರೆ ನೀವೇನ್ಬೇಕು, ನೀನ್ ಯಾವಾಗ ತಿಳ್ಕೊಂಡಿದ್ಯೋ, ನೀನ್ ಯಾವಾಗ ಉಪನಿಷತ್ ವೇದ ಓದಿದ್ಯೋ, ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೆಯಲ್ಲ. ಇಲ್ಲ ಕಣ, ನಾನು ಇಂಟ್ಯೂಷನ್ ಹೇಳ್ತಾ ಇದೆ. ಲೈಕ್ ಆತರ ಒಂದು ಟೆಂಡೆನ್ಸಿ ಕೊಟ್ಬಿಡುತ್ತೆ 8ನೇ ಮನೆ ಶನಿಕೇತು. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ಮೆಂಟ್ ಸರ್ 8ನೇ ಮನೆ ಶನಿಕೇತು. ಒಬ್ಬ ಆಸ್ಟ್ರಾಲಜಿ ನುಡಿತಕ್ಕಂಥವನಿಗೆ 8ನೇ ಮನೆ ಗೊತ್ತಿಲ್ದಿರೋ ಮನೆ, ಕೇತು ಗೊತ್ತಿಲ್ದಿರತಕ್ಕಂಥ ಗ್ರಹ, ಕರ್ಮಕಾರಕ ಸರ್. ಇದು ಇನ್ನೊಂದು ವಿಚಾರ ಹೇಳ್ತೀನಿ, ಯಾರಾದ್ರೂ 8ನೇ ಮನೇಲಿ ಎಕ್ಸಲೆಂಟ್ ಆಗಿ ಪರ್ಫಾರ್ಮ್ ಮಾಡೋ ಗ್ರಹ ಇದ್ರೆ ಶನಿಕೇತು ಅವರಿದ್ರೆ. ಅವ್ರಿಗೆ ಏನಾದ್ರು 8ರಲ್ಲಿ ಕುತ್ಕೊಂಡಿರೋದ್ರೆ ನಿಮ್ದೇ ಇರ್ತಾರೆ ಸರ್. ಏನಾದ್ರು ಈ ಪ್ರೊಫೆಷನ್ ಅಲ್ಲಿ ಇದ್ರೆ ನೆಮ್ಮದಿ ಕೊಟ್ಬಿಡ್ತಾರೆ. ಅಕಲ್ಟು, ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್, ಸರ್ಜನ್ಸ್, ಈ ಹಗಲು ರಾತ್ರಿ ಎಲ್ಲ ವರ್ಕ್ ಮಾಡ್ತಾರೆ ನೋಡಿ, ಡೇ ಅಂಡ್ ನೈಟ್ ಶಿಫ್ಟ್ ಪ್ಯಾಷನೇಟ್ ಆಗಿ ವರ್ಕ್ ಮಾಡ್ತಾರೆ. ಹಗಲು ಮತ್ತೆ ರಾತ್ರಿ ಟೈಮ್ ಇಲ್ದಂಗೆ, ಟೈಮ್ ಸೆನ್ಸ್ ಕೇರ್ ಮಾಡಲ್ಲ ಅವರು. ಈ ಸ್ಮಶಾನದಲ್ಲಿ ಗುಂಡಿ ಹೊಡಿತಕ್ಕಂಥವ್ರು, ಗ್ರೇವ್ಯಾರ್ಡ್ ಡಿಗ್ಗರ್ಸ್, ಯಾರೋ ಸತ್ತಿರ್ತಾರೆ, ಇನ್ಯಾರೋ ಹೋಗ್ಬಿಟ್ಟು ಅಂತ್ಯಕ್ರಿಯೆ ಮಾಡ್ತಾ ಇರ್ತಾರೆ ಸ್ಮಶಾನದಲ್ಲಿ. ಅನಾಥ ಹೆಣ ಬಿದ್ದಿರುತ್ತೆ, ಅವ್ರದ್ದು ಅಂತ್ಯಕ್ರಿಯೆ ಇವರೇ ಮಾಡ್ಬರ್ತಾರೆ 8ನೇ ಮನೆ ಶನಿಕೇತು. ಆ ತರಾನು ನಾನು ನೋಡಿದ್ದೀನಿ ಜಾತಕ ಕೆಲವೊಂದು. ಸೊ ಹಾಗಾದ್ರೆ ನೀವೀಗ 9ನೇ ಮನೆಯದ ಎಫೆಕ್ಟ್ ಹೇಳಿ ನಮ್ಗೆ, ಯಾಕೆಂದ್ರೆ 9ರಲ್ಲಿ ಶನಿಕೇತು ಕುತ್ಕೊಂಡಾಗ ಅದು ಒಂದು ಫಲ. ಅದಕ್ಕೆ ನಿಮ್ಮನ್ನು ಕೇಳೋಣ ಅಂತ, ನಿಮ್ ಬಾಳೆ ಕೇಳೋಣ. 5ನೇ ಮನೆ, 9ನೇ ಮನೆ, 8ನೇ ಮನೆ, 12ನೇ ಮನೆ, 5, 6, 8, 9, 12 ಒಂದ್ ರೀತಿ ಇಟ್ಸ್ ಅ ಗುಡ್ ಕಾಂಬಿನೇಷನ್ ಶನಿಕೇತು. 5ನೇ ಮನೆ ಮಂತ್ರ ಸಿದ್ಧಿ ಅಂದ್ವಿ, 6ನೇ ಮನೆ ಡಾಕ್ಟರ್ ಅಂಡ್ ಮೆಡಿಸಿನ್ ಅಂತ ಹೇಳಿದ್ವಿ,
8ನೇ ಮನೆ ಅಕಲ್ಟ್ ಪ್ರಾಣಿಕ್ ಹೀಲಿಂಗ್ ಅಂತ ಹೇಳಿದ್ವಿ. ಇಟ್ಸ್ ಅ ಹೀಲಿಂಗ್ ಸೈನ್ಸ್ ಆಗುತ್ತೆ 8ನೇ ಮನೆ. ಇನ್ನು 9ನೇ ಮನೆ ದೇವರ ಆಶೀರ್ವಾದ ಅಂತ ಕರಿತೀವಿ. ಅವ್ರೇನಾದ್ರೂ ಕರ್ಮ ಮಾಡಿದ್ರೆ ದೇವರ ಆಶೀರ್ವಾದ ಅವ್ರ ಮೇಲೆ ಸದಾ ಇರುತ್ತೆ ಸರ್. ಮಾಡ್ತಕ್ಕಂಥ ಕರ್ಮದಲ್ಲಿ ದೇವರನ್ನ ಕಾಣ ಅಂತ ಹೇಳುತ್ತೆ ಶನಿಕೇತು 9ನೇ ಮನೆಯಲ್ಲಿ. ಶನಿಕೇತು 9ನೇ ಮನೇಲಿ ಇದ್ದಾಗ ಭಗವದ್ಗೀತೆ ಕೃಷ್ಣ ಹೇಳಿರ್ತಕ್ಕಂಥ ವಿಚಾರ ನೆನಪಾಗತ್ತೆ ನನಗೆ. ನೀನ್ ಕರ್ಮ ಮಾಡು, ಫಲಾನುಫಲ ನನಗ್ ಬಿಟ್ಬಿಡು, ನಿನ್ನ ಅದ್ರ ಅಪೇಕ್ಷೆ ಇಡಕ್ ಹೋಗ್ಬಿಡಲ್ಲ. ಕರ್ಮ ನೀನ್ ಮಾಡು, ಫಲಾನುಫಲ ನನಗ್ ಬಿಟ್ಬಿಡಯ್ಯ. ಕೃಷ್ಣ ಭಗವದ್ಗೀತೆದಲ್ಲಿ ಹೇಳ್ತಕ್ಕಂಥ ಒಂದು ವಿಚಾರ ಶನಿಕೇತು 9ನೇ ಮನೆ, ಅದು ಲಿಂಕ್ ಆಗತ್ತೆ ಕ್ಲೀನ್. ಯಾಕೆ ಫಲಾನುಫಲ ನನಗ್ ಬಿಟ್ಬಿಡು ಅಂತ ಹೇಳ್ತಾನೆ ಕೃಷ್ಣ? ನೀನ್ ಫಲಾನುಫಲದ ಅಪೇಕ್ಷೆ ಪಟ್ಬಿಟ್ಟು ಕೆಲಸ ಮಾಡಿದಾಗ ನೀನ್ ಕೆಲಸನೇ ಮಾಡಕ್ ಹೋಗ. ಫಸ್ಟ್ ಆಫ್ ಆಲ್ ಮಾಡಿರ್ತಕ್ಕಂಥ ಕೆಲಸ ಫೇಲ್ ಆಗ್ಬೋದು, ಅಥವಾ ಮಾಡಿರ್ತಕ್ಕಂಥ ಕೆಲಸದಲ್ಲಿ ಏನೋ ಲಾಭ ಬರ್ದಿಲ್ದಂಗೆ ಇರ್ಬೋದು. ಅದೇ ನೀನಲ್ಲಿ ಫಲಾನುಫಲದ ಅಪೇಕ್ಷೆ ಬಿಟ್ಬಿಟ್ಟು ಪ್ಯಾಷನ್ ತಂದಾಗ ಮಾನಸಿಕ ನೆಮ್ಮದಿ ಇರುತ್ತೆ ಮಾಡ್ತಕ್ಕಂಥ ಕೆಲಸದಲ್ಲಿ. 9ನೇ ಮನೆ ಶನಿಕೇತುಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಅಲ್ಲಿ. 9ನೇ ಮನೆ ಅಂದ್ರೆ ಹೈಯರ್ ಲರ್ನಿಂಗ್ ಮನೆ ಅಂತ ಕರಿತೀವಿ ಸರ್. ಹೈಯರ್ ಲರ್ನಿಂಗ್, ಬಹಳ ಆಳವಾಗಿ ಓದ್ತಕ್ಕಂಥ ಮನೆ ಅದು 9ನೇ ಮನೆ. ಅಲ್ಲಿ ಏನಾದ್ರೂ ಶನಿಕೇತು ಕೂತ್ಬಿಟ್ರೆ ಅದು ತುಂಬಾ ರಿಸರ್ಚ್ ಮಾಡ್ತಕ್ಕಂಥ ಒಂದು ಟೆಂಡೆನ್ಸಿ ಕೊಟ್ಬಿಡುತ್ತೆ. ರಿಸರ್ಚ್ ಆಳವಾಗಿ ಓದ್ತಕ್ಕಂಥದ್ದು, ಆಳವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು, ಈವನ್ ವಿತ್ 8ನೇ ಮನೆ. ಈಗ ಕೆಲವೊಬ್ರು ಇರ್ತಾರೆ ನೋಡಿ, ಡಬಲ್ PhD, ಟ್ರಿಬಲ್ PhD. ನಾನು PhD ಮಾಡಿದೆ, ಆಮೇಲೆ ರಿಸರ್ಚ್ ಓರಿಯೆಂಟೆಡ್ ಸಬ್ಜೆಕ್ಟ್ ಅಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅಂತ ಹೇಳ್ತೀರಾ? ಓಕೆ, ಎಕ್ಸಾಕ್ಟ್. 10ನೇ ಮನೆ ಶನಿಕೇತು. 10ನೇ ಮನೆ ಹೇಳಿ ದಯಮಾಡಿ. 10ನೇ ಮನೆ ಶನಿಕೇತು, 10ನೇ ಮನೆ ಕರ್ಮದ ಮನೆ, ಅದು ಅಧಿಕಾರ ಕೊಡ್ತಕ್ಕಂಥ ಮನೆ. ಅಲ್ಲಿ ಶನಿಕೇತು ಕುತ್ಕೊಂಡ್ರೆ ಏನ್ ಮಾಡ್ಲಿ? ಅಧಿಕಾರ ತಗೊಂಡು ಯಾರಿಗೋಸ್ಕರ ಈ ಅಧಿಕಾರ? ಯಾರಿಗ್ ಬೇಕು ಈ ಅಧಿಕಾರ? ಯಾರಿಗ್ ಬೇಕು ಈ ಕೆಲಸ? ಯಾರಿಗ್ ಬೇಕು ಈ ಹೆಸರು? ಯಾರಿಗ್ ಬೇಕು ಈ ಪಟ್ಟ? ಏನ್ ಮಾಡ್ಲಿ ನಾನು? ಹೆಸರು ಮಾಡ್ಬಿಟ್ಟು ಏನ್ ಮಾಡ್ಲಿ ನಾನು? ಅಧಿಕಾರ ತಗೊಂಡ್ಬಿಟ್ಟು ಏನ್ ಮಾಡ್ಲಿ? ಏನ್ ದಬಾಳಿಕೆ ಮಾಡ್ಲಾ ನಾನು? ಅಧಿಕಾರದಿಂದ ದಬಾಳಿಕೆ ಮಾಡ್ಲಾ? ಈ ತರ ಒಂದು ವೈರಾಗ್ಯದ ಒಂದು ಟೆಂಡೆನ್ಸಿ ಕೊಟ್ಬಿಡುತ್ತೆ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಏನಂದ್ರೆ ಸರ್, ಶನಿಕೇತು ಕನ್ವೆನ್ಷನ್ ಇತ್ತು ಅಂದ್ರೆ ದಯವಿಟ್ಟು ಮೆಡಿಟೇಷನ್ ಮಾಡಿ. ನೀವು ಮೆಡಿಟೇಷನ್ ಒಂದು 20 ಮಿನಿಟ್ಸ್ ಡೈಲಿ ಮೆಡಿಟೇಷನ್ ಮಾಡಿದಷ್ಟು ಕೂಡ ಜ್ಞಾನ, ಭಕ್ತಿ, ವೈರಾಗ್ಯ ಪ್ರಾಪ್ತಿ ಆಗ್ತದೆ. ಅದು ಹೆಂಗೆ ತುಂಬಾ ಕ್ಲೀನ್ ಆಗಿ ಮ್ಯಾನಿಫೆಸ್ಟ್ ಆಗುತ್ತೆ ಯುತಿ. 10ನೇ ಮನೆ ಒಂದು ಉಪಚಯ ಸ್ಥಾನ ಅಂತ ಕೊಡ್ತೀವಿ, ಹೇಳ್ತೀವಿ. ಅದು ಗ್ರೋತ್ ಕೊಡುತ್ತೆ, ಪ್ರೋಗ್ರೆಸ್ ಕೊಡುತ್ತೆ, ಬಟ್ ಕಾಂಪಿಟೇಷನ್ ಕೊಡಲ್ಲ. ನನಗ್ ಸಾಕಪ್ಪ, ನನಗೆ ತೃಪ್ತಿ ಇದೆ, ನಾನು ಮಾಡ್ತಕ್ಕಂಥ ಕೆಲಸದ ಮೇಲೆ ತೃಪ್ತಿ ಇದೆ, ನನಗೆ ಕಾಂಪಿಟೇಷನ್ ಎಲ್ಲ ಮಾಡ್ಬೇಕಾಗಿಲ್ಲ, ನನಗೆ ದರ್ಪ ಅಹಂಕಾರ ಅದೇನು ಬೇಡ, ನನಗೆ ಏನಿದ್ರಲ್ಲೋ ಅದರಲ್ಲೇ ನನಗೆ ತೃಪ್ತಿ ಇದೆ, ಸಾಕು. 11ನೇ ಮನೆ ಉಪಚಯ ಸ್ಥಾನ, ಲಾಭದ ಮನೆ ಅಂತ ಕರಿತೀವಿ. ಉಪಚಯ ಸ್ಥಾನ 11ನೇ ಮನೆ ಲಾಭದ ಮನೆ. ಸರ್, ಕರ್ಣನ ಯುತಿ ಅಂತ ಕರಿತೀವಿ. 11ನೇ ಮನೆ ಶನಿಕೇತು ಕರ್ಣ ಇದ್ದಂಗೆ ಅದೊಂಥರ. ಕರ್ಣ ನೋಡಿ ಏನ್ ಕೇಳೋದು ಧನ ಮಾಡದೆ. 11ನೇ ಮನೆ ಲಾಭದ ಮನೆ, ಅದು ಲಾಭ ಬರುತ್ತೆ. 11ನೇ ಮನೆ ಶನಿಕೇತು ಇದ್ರೆ ಲಾಭ ಕೊಟ್ಟೇ ಕೊಡುತ್ತೆ, ಯಾವ್ದೇ ಗ್ರಹ 11ರಲ್ಲಿ ಇದ್ರು ಕೂಡ. ಆ ಲಾಭ ಬಂದ್ರೆ ಅವ್ರು ಏನ್ ಮಾಡ್ತಾರೆ? ಏನ್ ಮಾಡ್ಲಿ ದುಡ್ಡು ತಗೊಂಡು? ನಾನು ಹೊಟ್ಟೆಗೆ ಎಷ್ಟು ಬೇಕು, ನಾನು ಹೊಟ್ಟೆಗೆ ಬಟ್ಟೆಗೆ ಎಷ್ಟು ಬೇಕು ಅದನ್ನ ಇಟ್ಕೊಂಡು ಮಿಕ್ಕಿದ ಖರ್ಚು ಮಾಡೋದು. ಬಹಳ ಆಸೆ ಪಡಲ್ಲ, ಸ್ವಲ್ಪ ಆಸೆ ಕಡಿಮೆ 11ನೇ ಮನೆ ಶನಿಕೇತು ಇದೆ. 12ನೇ ಮನೆ ಶನಿಕೇತು ಇಟ್ ಇಸ್ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಕಾಂಬಿನೇಷನ್. ಹೈಯೆಸ್ಟ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಈ ಸ್ಮಶಾನಕ್ಕೆ ಹೋಗ್ಬಿಟ್ಟು ಇನ್ಸ್ಟ್ರೂಮೆಂಟ್ ತಗೊಂಡ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥವ್ರು, ದೆವ್ವ ಇದೇನೋ ಇಲ್ವೋ, ಭೂತ ಇದೇನೋ ಇಲ್ವೋ, ದೇವ್ರಿದಾನೋ ಇಲ್ವೋ. 12ನೇ ಮನೆ ಶನಿಕೇತು. ಹಾಗೆ 12ನೇ ಮನೆ ಶನಿಕೇತು ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಹೀಲರ್ಸ್ ಸರ್ ಅವರು, ಫ್ಯಾಂಟಾಸ್ಟಿಕ್ ಹೀಲರ್ಸ್. 12ನೇ ಮನೆ ಶನಿಕೇತು ಫಾರಿನ್ ಈ ಸಪರೇಷನ್ ಕಾರಕ ಆಗುತ್ತೆ. ಸಪರೇಷನ್ ಸರ್, ಒಂಟಿತನ ಕೊಡ್ತಕ್ಕಂಥ ಯುತಿ ಅಂದ್ರೆ ಶನಿಕೇತು. ಅವ್ರು ಒಂಟಿತನ ನ್ಯಾಚುರಲ್ ಆಗಿ ಒಂಟಿತನ ಕೊಟ್ಬಿಡ್ತಾರೆ. ಶನಿಕೇತು ಯುತಿ ಯಾರಿಗಿರುತ್ತೋ ಒಂಟಿತನ ಕೊಟ್ಬಿಡ್ತಾರೆ. ಎಸ್ಪೆಷಲಿ 5ನೇ ಮನೆ, 8ನೇ ಮನೆ, 12ನೇ ಮನೇಲಿ ಏನಾದ್ರು ಶನಿಕೇತು ಯುತಿ ಆದ್ರೆ ಒಂಟಿಯಾಗಿ ಬದುಕಕ್ಕೆ ಬಹಳ ಇಷ್ಟಪಡ್ತಾರೆ. ಇಂಟ್ರೋವರ್ಟು, ಐಸೋಲೇಷನ್ ಇದನ್ನ ಬಯಸ್ತಕ್ಕಂಥವ್ರೆಲ್ಲ ಇವರೇ. ಒಂಟಿತನ ಅಬ್ರಾಡಿಗೆ ಕರ್ಕೊಂಡು ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ 12ನೇ ಮನೆ ಶನಿಕೇತು. ಫಾರಿನ್ ಲ್ಯಾಂಡ್ ಅಲ್ಲಿ ಹೋಗ್ಬಿಟ್ಟು ಕರ್ಮ ಮಾಡ್ತಕ್ಕಂಥ ಒಂದು ಯೋಗ 12ನೇ ಮನೆ ಶನಿಕೇತು ಇದ್ರೆ. ಫಾರಿನ್ ಲ್ಯಾಂಡಿಗೆ ಹೋಗ್ಬಿಟ್ಟು ಕರ್ಮ ಮಾಡ್ತಕ್ಕಂಥ ಒಂದು ಯೋಗ. ಅಂಡ್ ಅಗೇನ್ ಒನ್ ಮೋರ್ ಥಿಂಗು, ಈ ಹೇಳಿ ಕವರ್ಡ್ನೆಸ್ ಕೊಡ್ತಕ್ಕಂಥದ್ದು ಕೂಡ ಶನಿಕೇತದೆ. ಪುಕ್ಲುತನ, ಕವರ್ಡ್ನೆಸ್, ಹೇಳಿತನ ಒಂದು ಕಾರಕ ಆಗತ್ತೆ. ಅದು ಇದ್ದವರಿಗೆಲ್ಲ ಇರುತ್ತೆ ಅಂತ ಹೇಳ್ತಾ ಇಲ್ಲ, ಆಸ್ ಅ ಒಂದು ಟೆಂಡೆನ್ಸಿ ಕೊಟ್ಬಿಡುತ್ತೆ. ಮುನ್ನುಗ್ ಕೆಲಸ ಮಾಡೋ ಕೆಲವು ನಾರ್ಮಲ್ ಜನ ಮುನ್ನುಗ್ ಕೆಲಸ ಮಾಡ್ತಾರೆ. ಶನಿಕೇತು ಇದ್ರೆ ಮುನ್ನುಗ್ ಕೆಲಸ ಮಾಡೋ, ಹಿಂಗ್ ಪುಷ್ ಮಾಡ್ತಾ ಇರ್ಬೇಕು, ಹೋಗು 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 ಅಂತ ಪುಷ್ ಮಾಡ್ತಾ ಇರ್ಬೇಕು ಸರ್. ಪುಷ್ ಮಾಡಿದ್ರೆ ಹೋಗ್ತಾರೆ, ಇಲ್ಲಾಂದ್ರೆ ಹೋಗಲ್ಲ ಶನಿಕೇತು ಇದ್ರೆ.
ಇದೊಂದು ಪ್ರಾಬ್ಲಮ್. ಸೊ ಅದಕ್ಕೆ ಇದನ್ನ ಪುಕ್ಳುತನದ ಯೋಗ ಅಂತ ಕರಿತೀವಿ. ಕೆಲವೊಂದು ಟೈಮ್ ಏನಾದ್ರು ಈ ಅಲೈನ್ಮೆಂಟ್ ಡಿಗ್ನಿಫೈಡ್ ಆಗಿಲ್ಲ, ಇಲ್ಲಿ ಇರೋಬ್ಬ ಪಾಪಗ್ರಹಗಳೆಲ್ಲ ಕುತ್ಕೊಂಡ್ರು ಈ 3ನೇ ಮನೆ, 8ನೇ ಮನೆ, 12ನೇ ಮನೆಯಲ್ಲಿ, ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಸೂಸೈಡಲ್ ಟೆಂಡೆನ್ಸಿ ಕೊಟ್ಬಿಡ್ತದೆ. ಲೈಫೇ ಇಷ್ಟು, ನನಗೆ ಅವಮಾನ ಆಗ್ತದೆ, ಅವಮಾನ ಆದ್ರೆ ಸಹಿಸ್ಕೊಳ್ಳೋ ಶಕ್ತಿ ಇರಲ್ಲ, ಸೂಸೈಡಲ್ ಟೆಂಡೆನ್ಸೀಸ್ ಕೊಟ್ಬಿಡುತ್ತೆ. ಓಕೆ, ಸೊ ಇಷ್ಟು ಶನಿ ಕೇತು ಕಂಜಂಕ್ಷನ್ಸ್ ಬಗ್ಗೆ ನೀವು ಇಷ್ಟೊತ್ತರೆಗೂ ನಮಗೆ ತಿಳಿಸ್ಕೊಂಡಿದ್ದೀರಾ. ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ನಮ್ಮ ಚಾನಲ್ ಕಡೆಯಿಂದ ಮತ್ತೊಮ್ಮೆ ನಮ್ಮನ್ನು ಕರಿತಾ ಇರ್ತೀವಿ, ಚಾನಲ್ಗೆ ಬನ್ನಿ ಅಂತ ಹೇಳ್ತಾ, ವೀಕ್ಷಕರೇ ತಾವು ಇಷ್ಟೊತ್ತರೆಗೂ ನಮ್ಮ ಜೊತೆ ಸ್ಪೆಂಡ್ ಮಾಡಿ, ತುಂಬ ದೊಡ್ಡ ವಿಡಿಯೋ ಆಗುತ್ತೆ ಇದು, ಬಹುಶಃ ತಾವು ನಮ್ಮ ಜೊತೆ ಕುತ್ಕೊಂಡು ನೋಡ್ತಾ ಇರ್ತೀರಾ. ತಮ್ಮ ತಾಳ್ಮೆಗೂ ಕೂಡ ಸಾಷ್ಟಾಂಗ ನಮಸ್ಕಾರಗಳು. ಹಾಗೆಯೇ ಇದನ್ನು ನಿಮ್ಮ ಒಂದು ಕುಂಡಲಿಲಿ ಅಪ್ಲೈ ಮಾಡ್ಕೊಂಡು ನೋಡ್ಕೊಳ್ಳಿ. ಅರ್ಥ ಆಗಲಿಲ್ಲ ಅಂತ ದಯವಿಟ್ಟು ಕಮೆಂಟ್ಸಲ್ಲಿ ನಮ್ಗೆ ತಿಳಿಸಿ, ಆದಷ್ಟು ಕ್ವಶನ್ಸನ್ನು ನಾವು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ. ಅಂಡ್ ಸರ್ ಒನ್ ಮೋರ್ ಥಿಂಗ್, ದಯವಿಟ್ಟು ಇದನ್ನ ಇಂಡಿಕೇಶನ್ ಮತ್ತೆ ಸಿಗ್ನಿಫಿಕೇಶನ್ ಅಂತ ತಗೊಳ್ಳಿ. ಇಂಡಿಕೇಶನ್ ಮತ್ತೆ ಸಿಗ್ನಿಫಿಕೇಶನ್ ಅಂತ ತಗೊಳ್ಳಿ. ಆ ಗ್ರಹದ ದಶಾಭುಕ್ತಿ ಅಂತರ್ಭುಕ್ತಿ ರನ್ ಆದಾಗ ಈ ಒಂದು ಟೆಂಡೆನ್ಸೀಸ್ ಸ್ಟ್ರಾಂಗ್ ಆಗಿ ಅಪ್ಲೈ ಆಗುತ್ತೆ. ರೆಫರೆನ್ಸ್ ಪರ್ಪಸ್ ಓನ್ಲಿ ಅಂತ ತಗೊಳ್ಳಿ ಅಂತ ಹೇಳ್ತಾರೆ ಗುರುಗಳು. ಆಸ್ ಅ ಸ್ಟಡಿ ಪರ್ಪಸ್. ಥ್ಯಾಂಕ್ ಯು ಸರ್. ಧನ್ಯವಾದ ತಿಳಿಸ್ತಾ ಇದೀವಿ. ಧನ್ಯವಾದ.